ಮನುಷ್ಯನಿಗೆ ನಿದ್ದೆ ಮಾಡೋಕ್ಕಷ್ಟ ಇಲ್ಲ. ಅವ್ರಿಗೆ ನಿದ್ದೆ ಬರಲ್ಲ. ಅವ್ರೇನು ಮಾಡಿದ್ರು ಅಂದ್ರೆ ಅವ್ರ ಒಂಥರ ನನಗೆ ಈ ಪರಿಭವ ದುಃಖ ಸಮುದ್ರ ಸಾಯಿಸು ನೆನಪು ಬರಕತ್ತದ. ನನಗೆ ಏನು ನೆನಪು ಬರಕತ್ತದ? ಜನ್ಮ ಹುಟ್ಟು ಎಷ್ಟು ದುಃಖ ಅದ, ಸಾವನ್ನೋದು ಎಷ್ಟು ದುಃಖ ಅದ, ಜನ್ಮ ಮರಣ ಎರಡು ದಡ ಏನದ ದುಃಖ ರೂಪದ ಒಂದ್ಮ್ಯಾಗ ಮಧ್ಯದಾಗ ಏನು ಸುಖ ಸಿಗ್ತದ ನಮ್ಮ ಪ್ರಪಂಚದೊಳಗ. ಈ ದಡನು ದುಃಖ ಅದ, ಹುಟ್ಟೋದು ದುಃಖ ಅದ, ಸಾಯೋದು. ಹುಟ್ಟುವಾಗ ಯಾರು ನಕ್ಕು ಅಂತ ಹುಟ್ಟಿದಾರೆ ಇಷ್ಟು ಮಂದಿ ಇದ್ರೆ ಯಾರು ಒಬ್ಬರ ಕೈ ಎತ್ತಿ ನೋಡ್ರಿ. ನಮ್ಮವ್ವ ಹೇಳ್ರಿ, ನಾವು ಹುಟ್ಟಿದ ತಕ್ಷಣ ನಗಕತ್ತಿದ್ನಂತ. ಊಟದ ನಕ್ಕಿರನ ಯಾರು ಒಬ್ಬರ? ತಾಯಿ ಗರ್ಭದಿಂದ ಕೂಸು ಹೊರ ಬರ್ತದಲ್ಲ, ಯಾವ್ದಾರ ನಕ್ಕು ಅಂತ ಬಂದದೇನು? ಹೆಂಗ್ ಬಂದದ್ರಿ? ಅದು ಅಂತ ಬಂದದ ಅಂತದ್ದು. ಅದು ಅಳಲಿಲ್ಲ ಅಂದ್ರೆ ಲಾಸ್ಟ್ ಇವ್ರ ಚೂಟ್ ಅಳಿಸ್ತಾರ ಅಂತಂದ್ರೆ ಅದು ಅತ್ತಾಗ ಇವ್ರಿಗೆ ಖುಷಿ. ಯಾವಾಗ ಕೂಸ್ ತಾಯಿ ಗರ್ಭದಿಂದ ಬಂತು ಸುಮ್ಮ ಇದ್ರಪ್ಪ ಅಂದ್ರೆ ಇವ್ರ ಮಕ ಎಲ್ಲ ಸಪ್ಪಗಾಗ್ತಾವ, ಕರಿ ಮಕ ಆಗ್ತಾವ. ಅದು ಸುಮ್ಮ ಇತ್ತು ಅಂದ್ರೆ, ಕಪ್ಪುಗಡಿತ್ತು ಅಂದ್ರ ಇವಾಗ ಎಲ್ಲರ ಮಕ ಕರಿ ಮಕ ಆಗ್ತಾವ. ಅದಕ್ಕೆ ಏನ್ ಮಾಡ್ತಾರೋ ಸ್ವಲ್ಪ ತ್ರಾಸ ಕೊಡ್ತಾರಂತದೆ. ಸ್ವಲ್ಪ ತ್ರಾಸ ಕೊಟ್ಟ ಚಟ್ ಅಂತ ಚೀರ್ತು ಈ ಕಡೆ ಇವರು ನಗಕ್ ಚಾಲು ಮಾಡ್ತಾರೆ. ಖುಷಿ ಪಡ್ತಾರ, ವ್ಯಕ್ತಪಡಿಸ್ತಾರ, ಸಂತೋಷ ಪಡ್ತಾರ, ಪೇಡೆ ಹಂಚ್ತಾರ, ಸಂಭ್ರಮ ಮಾಡ್ತಾರ ಮನ್ಯಾಗ. ಯಾವಾಗ ನಾವು ಹೊತ್ತಾಗ ಅವ್ರಿಗೆ ಸಂಭ್ರಮ ಪಂಚತ್ತಾರ. ಇನ್ನೊಬ್ಬರು ದುಃಖ ನೋಡಿದಾಗ ಇನ್ನೊಬ್ರು ಸಂತೋಷ ಆಗ್ತದ. ಅದಕ್ಕೆ ಪ್ರಪಂಚ ಅಂದ್ರೆ ಹೇಳ್ರಿ, ಪ್ರಪಂಚ ಅಂದ್ರೆ ಏನ? ನಾವ್ಗ ತ್ರಾಸ ಆಗ್ಬೇಕು, ನಮ್ಮ ಕಷ್ಟ ಆಗ್ಬೇಕು. ನಮ್ಮ ತ್ರಾಸ ಆದಾಗ ಅವ್ರು ಇನ್ನೊಬ್ರಿಗೆ ಖುಷಿ ಆಗುತ್ತೆ, ಅವ್ರಿಗೆ ಖುಷಿ ಆಗುತ್ತೆ. ನಮಗ್ ಖುಷಿ ಆಯ್ತಲ್ಲ ಅವ್ರಿಗೆ ತ್ರಾಸ ಆಗುತ್ತೆ. ಗೊತ್ತ ಪ್ರಪಂಚದ ಗೊತ್ತದ ಇದೆ ನೀವು. ಯಾರ ಚಂದ ಇದ್ರಪ್ಪ ಅಂದ್ರೆ ನೋಡಿ ಸ್ನಾನ ಮಾಡ್ಕೊಳಕ್ ಆಗ್ತದನ ಅವ್ರ ಕೈ? ಯಾವಾಗ ಏನ್ ಮಾಡಿನ ಅವ್ರ ಮನೆಗೆ ಯಾವಾಗ ಬೆಂಕಿ ಹಚ್ಚೇನ, ಅವ್ರ ಜಗಳ ಯಾವಾಗ ಹಚ್ಚೇನ, ಯಾವಾಗ ಅವ್ರು ಕಚ್ಚಿ ಆಡ್ಯಾರು? ಯಾಕ ನಾ ಸಂತೋಷ ಇರೋದು ಕಂಡ್ರೆ ಅವ್ರಿಗೆ ದುಃಖ ಆಗ್ತದೆ. ಇದಕ್ಕೆ ಅಂತಾರೆ ಪ್ರಪಂಚ. ಅದು ಅಳ್ತದ, ಇವ್ರು ನಗುತ್ತಾರ. ಆಮ್ಯಾಗ ಸಾವದ ಅಂದ್ರೆ ಹುಟ್ಟುವಾಗನೂ ಹತ್ಕೋ ಅಂತ ಹುಟ್ಟಿದ್ವಿ, ಆಮ್ಯಾಗ ಸಾಯದ. ಅದಕ್ಕೆ ಜನ್ಮ ದುಃಖ ಅಂದ್ರೆ ಅದಕ್ಕೆ ಹುಟ್ಟದೇ ಒಂದು ದುಃಖ ಅದ. ಆಮೇಲೆ ಲಾಸ್ಟ್ ಮರಣ ಅನ್ನೋದು ಒಂದು ಅದ. ಅವಾಗ ನಪ್ಪು ಅಂತಾರ ಸಾಯ್ತೀರ ಒಬ್ಬರ ನೋಡಿರಣ್ಣ ಯಾರು? ನಾವು ಸತ್ತಿಲ್ಲ, ಯಾರು ಸಾಯರ್ ನೋಡಿಲ್ಲ. ಸಾಯರ್ ಭಾಳ ಮಂದಿ ನೋಡಿರಲ್ಲ. ಒಬ್ಬರ ನಗ್ತಾ ನಗ್ತಾ ಸತ್ತಾರ ಸಂತೋಷನ ಹೋಗಿ ಬರ್ತೀನಪ್ಪ, ನೀವು ಚಂದ ಇದ್ರಪ್ಪ ಅಂತ. ಎಲ್ಲರೂ ಸಾಯವನು ಕೂಡ ಅದು ಯಾಕೆ ಕಳ್ತಾರ ಅವರು? ಎಲ್ಲ ಮುಗಿದಲ್ಲ ಆಯ್ತು. ಏನೋ ಮೆಂಡ ಮಕ್ಕಳ ಮೊಮ್ಮಕ್ಕಳ ಎಲ್ಲ ಮಾಡೋದು ಮಾಡಿ ಎಲ್ಲ ಬಿಟ್ಟು ಎಲ್ಲ ಮುಗಿದೋಗ್ಯದ. ಅವ್ನು ಸಂತಿನ ಮುಗಿದ ಚಂದ ಆರಾಮ್ ನಕ್ಕು ಅಂತ ಹೋಗ್ಬೇಕಿಲ್ಲ. ಹೋಗಾಗ ಇಲ್ಲ ತ್ರಾಸ ಆಗ್ತದ ಅವನಿಗೆ. ತ್ರಾಸ ಯಾಕ? ಹುಟ್ಟಾಗೆ ನಕ್ಕೊಂತ ಹುಟ್ಟಿಲ್ಲ, ಭೂಮಿ ಬರಾಗೆ ನಕ್ಕೊಂತ ಬಂದಿಲ್ಲ, ಮತ್ತು ಹೋಗ್ಯಾಗ ನಕ್ಕೊಂತ ಹೋಗ್ತಾನವ. ಇದೆಲ್ಲ ಬಳೆ ಮಾಡ್ಕೊಂಡಿದ್ದು ಎಲ್ಲ ನೋಡ್ಕೊಂಡ ಅದು ಹೋಗುವಾಗ ಕೂಡ ಏನಾಗ್ತದ? ಮತ್ತೆ ಎರಡು ಮಧ್ಯದೊಳಗೆ ಹುಟ್ಟು ದುಃಖ, ಸಾವು ದುಃಖ, ಮಧ್ಯದೊಳಗೆ ಏನದ? ಸುಖ ಅದ ಅಂತೀವಿ, ಅನುಭವ ಅದ. ಅದು ಹೌದಿಲ್ಲ? ಅನಿತ್ಯವಾದಂಥ ಸುಖ ಅದ, ದುಃಖ ಮಿಶ್ರಿತವಾದಂಥ ಸುಖ ಅದ. ಅದಕ್ಕೆ ಅವ್ರಂತಾರ ನಮಗ ಇದ್ರದ್ದು ಬಗ್ಗೆ ವಿಚಾರ, ಹುಟ್ಟೋದು, ಸಾಯೋದು, ದುಃಖದ್ದು ಆಗ್ತಕ್ಕಂಥ ತ್ರಾಸು ಒಂದಲ್ಲ ಎರಡಲ್ಲ 100 ಕೋಟಿ ಉಂಟು ಶಂಕರ ಅಂತಾರವ್ರು. ಒಂದಲ್ಲ ದುಃಖ ನಮ್ಗೆ ಆಗ್ತಕ್ಕಂಥ ದುಃಖ 1, 2, 3, 4 ಎಷ್ಟು ದುಃಖ ಆಗ್ತಾವ. ಕೊನೆಗೆ ಲೆಕ್ಕ ಹೇಳ್ಬಿಟ್ಟ 100 ಕೋಟಿ ಉಂಟು ಶಂಕರ. ಶಂಕರ ನೋಡು ನೀ ಅನ್ನ ಪರಿಭವದ ಬಾಧೆಯೇನು? ಏ ಪರಮಾತ್ಮ, ಏನಂದು ಪರಿಭವ? ಜನ್ಮ ಮರಣ ರೂಪ ದುಃಖ ಒಂದಲ್ಲ ಎರಡಲ್ಲ 100,000 ಕೋಟಿ ಉಂಟು ಶಂಕರ. 100,000 ಕೋಟಿ ಅದಂತ ದುಃಖ ನಮಗೆ ಗೊತ್ತಿಲ್ಲ. ಅನುಭವಿಸ್ತೀವಿ, ಅನುಭವಿಸ್ತೀವಿ, ನಿತ್ಯ ಅನುಭವಿಸ್ತೀವಿ. ಕರೆ ನಮಗೆ ಗೊತ್ತಿಲ್ಲ ಎಷ್ಟು ದುಃಖ ಅನುಭವಿಸ್ತೀವಿ ಅಂತೇಳಿ. ಯಾಕೆ? ಮರು ಅನ್ನೋದೊಂದದ ಅಜ್ಞಾನ ಅದ, ಮರೆಸ್ಬಿಡ್ತದ, ಆಗಿಂದಾಗೆ ಮರೆಸ್ಬಿಡ್ತದ. ಅದಕ್ಕೆ ನಾವು ದುಃಖವನ್ನು ಅನುಭವಿಸಿದ್ರು ಕೂಡ ನಮಗೆ ದುಃಖ ಗೊತ್ತಾಗ್ತಾ ಇಲ್ಲ. ಅದು ಯಾರಿಗೆ ಇದ್ರ ಬಗ್ಗೆ ನೆನಪು ಬರ್ತದ ಅವರಿಗೆ ನಿತ್ಯ ಅಂತದ. ಹೆಂಗಾದ್ರೆ ಕಳ್ಕೊಂಡಿನಪ್ಪ, ಹೆಂಗಾದ್ರೆ ಈ ದುಃಖವನ್ನು ಕಳ್ಕೊಂಡೇನು ಅಂತ ವಿಚಾರ ಮಾಡ್ತಾರ. ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದಾರೆ ಪ್ರಯೋಜನ ಅಂದ್ರೆ ಈ ದುಃಖ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದದ ಪ್ರಾಪ್ತಿಗೆ ಏನಂದ್ರೆ ಇದು ಗ್ರಂಥದ ಪ್ರಯೋಜನ, ಇದು ಮುಖ್ಯ ಪ್ರಯೋಜನ. ಎಲ್ಲ ಜೀವಿಗಳು ಇದನ್ನೇ ಇಚ್ಛೆ ಮಾಡ್ತಾವು ಅಂತ ಹೇಳುವಾಗ ಇದ್ರೊಳಗೆ ಶಂಕರಶರ್ಮ ಹೆಂಗರಿ ಇದು ಪರಮಾನಂದ ಸ್ವರೂಪ ಆತ್ಮ ಅಂತೀರಿ, ಮತ್ತು ಪರಮಾನಂದ ಪ್ರಾಪ್ತಿ ಅಂತ ಹೇಳ್ತೀರಿ.
ಸಂಭವಿಸಿದಂಥ ಪೂರ್ವ ಶಂಕ ಮಾಡಿದ. ಇಲ್ಲ ಪ್ರಾಪ್ತ ರೂಪ ಪ್ರಾಪ್ತಿ ನಮ್ಮ ಶಾಸ್ತ್ರದಲ್ಲದ. ಇಲ್ಲದ್ದೇ ಪ್ರಾಪ್ತಿ ಅನ್ನೋದು ಒಂದದ, ಪ್ರಾಪ್ತ ರೂಪ ಪ್ರಾಪ್ತಿ ಅನ್ನೋದು ಒಂದದ, ಒಂದು ಪ್ರಾಪ್ತ ರೂಪ ಪ್ರಾಪ್ತಿ ಅನ್ನೋದದ. ಈ ಪರಮಾನಂದ ಏನದಲ್ಲ ಇದೆಂಥದ್ದು ಪ್ರಾಪ್ತ ರೂಪ ಪ್ರಾಪ್ತಿ ಅಂತ ಕಂಠಭೂಷಣದ ಉದಾಹರಣೆಯನ್ನು ಕೊಟ್ಕೊಂಡು ಅವರೇನೇನು ದಿವಸ ಹೇಳ್ಕೊಂಡು ಬಂದರು. ಆಮ್ಯಾಗ ನಿತ್ಯ ನಿವೃತ್ತಿ ಹೇಳಿದ್ರು. ನಮ್ಮ ಮೋಕ್ಷದಾಗ 2 ಅಂಶಗಳು, ಒಂದು ಪ್ರಾಪ್ತ ರೂಪ ಪ್ರಾಪ್ತಿ, ಒಂದು ನಿವೃತ್ತಿ. ಇಲ್ಲದು ಕಳ್ಕೊಳ್ಳೋದು, ಇದ್ದದ್ದು ಪಡ್ಕೊಳ್ಳೋದು. ಐತೆ ಆಲ್ರೆಡಿ, ಇದ್ದದ್ದನ್ನ ಪಡ್ಕೊಳ್ಳೋದು ಮತ್ತೆ ಒಳ್ಳೆ, ಮತ್ತೆ ಇಲ್ಲ ಇಲ್ಲದನ್ನ ಕಳ್ಕೊಳ್ಳೋದು. ಇದೇ ಶಾಸ್ತ್ರದ ಪ್ರಯೋಜನ. ಇಷ್ಟು ಮಾಡಕ್ಕೇನೆ ಇಷ್ಟು ಉದ್ದ ಶಾಸ್ತ್ರ ಕಲಿಬೇಕು, ನಾವು ಇಷ್ಟು ತಪಸ್ಸು ಮಾಡಬೇಕಾಗುತ್ತೆ. ಅದಕ್ಕೆ ಅವರು ಬೆಳಗ್ಗೆ ನಿತ್ಯ ನಿವೃತ್ತಿ ಉಪಾಯಕ್ಕೆ ಒಂದು ಇದು ಟಿಪ್ಪಣಿ ಕೊಟ್ಕೊಂಡು ಹೇಳ್ಕೊಂಬಂದ್ರು. ನಿತ್ಯ ನಿವೃತ್ತಿ ಹೆಂಗ ಅಂದ್ರೆ ಅವ್ರು ಭಾಳ ಸುಂದರವಾಗಿ ಹೇಳ್ಕೊಂಬಂದ್ರು. ಈ ಪ್ರಪಂಚ ಏನದಲ್ಲ ಇದು ವ್ಯಾವಹಾರಿಕ ಸತ್ತದಿಂದ, ಪ್ರಾತಿಭಾಷಿಕ ಸತ್ತದಿಂದ ಈ ಪ್ರಪಂಚ ಪ್ರತ್ಯಕ್ಷ ನಮ್ಮ ಸತ್ಯವಾಗಿ ಕಂಡ್ರೂ ಕೂಡ, ಈ ಪ್ರಪಂಚ ವ್ಯಾವಹಾರಿಕ ಮತ್ತು ಪ್ರಾತಿಭಾಷಿಕ ಸತ್ತದಿಂದ ಪ್ರಪಂಚ ಸತ್ಯವಾಗಿ ಪ್ರತ್ಯಕ್ಷ ಸತ್ಯವಾಗಿ ನಮ್ಮ ಕಂಡ್ರೂ ಕೂಡ ಪಾರಮಾರ್ಥಿಕ ಸತ್ತದಿಂದ. ಪಾರಮಾರ್ಥಿಕ ಸತ್ತ ಅನ್ನೋದನ್ನು 3 ದೊಡ್ಡ ಸತ್ತ. ಒಂದು ಪಾರಮಾರ್ಥಿಕ ಅನ್ನೋದೊಂದು ಸತ್ತ ಅದ. ಆ ಪಾರಮಾರ್ಥಿಕ ಸತ್ತದಿಂದ ಈ ಪ್ರಪಂಚದೇನದ ಅತ್ಯಂತ ಅಭಾವ ಇರುತ್ತದೆ. ಪಾರಮಾರ್ಥಿಕ ಸತ್ತದಿಂದ ಪ್ರಪಂಚ ಇಲ್ಲವೇ ಇಲ್ಲ. ಪಾರಮಾರ್ಥಿಕ ಸತ್ತದಿಂದ ಈ ಪ್ರಪಂಚದ ಅತ್ಯಂತ ಅಭಾವ ಒಂದು ಮಾತು. ಮತ್ತೆ ನೇಹ ನಾನಾಸ್ತಿ ಕಿಂಚನ ಶ್ರುತಿ ಅನುಭವ, ಶ್ರುತಿ ಪ್ರಮಾಣದ ಕೊಟ್ಟರು. ಈ ಪ್ರಪಂಚದ್ದು ಅತ್ಯಂತ ಅಭಾವ ಇರುತ್ತದೆ. ಅಧಿಷ್ಠಾನವಾದಂಥ ಬ್ರಹ್ಮದಲ್ಲಿ ಈ ಪ್ರಪಂಚದ ಏನದ ಅತ್ಯಂತ ಅಭಾವ ಇರುತ್ತದೆ. ಇದಕ್ಕೆ ನಿಷೇಧ ಮುಖ ಶ್ರುತಿ ನೇಹ ನಾನಸ್ತಿ ಕಿಂಚನ, ನಿನ್ನಲ್ಲಿ ಅನೇಕತ್ವ ಇಲ್ಲವೇ ಇಲ್ಲ, ನಿನ್ನ ಬಿಟ್ಟು ಜಗತ್ತು ಇಲ್ಲವೇ ಇಲ್ಲ. ಹೌದಿಲ್ಲ? ಮತ್ತೆ ನಾವು ಎಚ್ಚರ ಆಗಿವಂತ ತಿಳ್ಕೊಂಡು ಜಗತ್ತು ಹಂಗೆ ನಿದ್ದೆಗಿದ್ವಿ ಅಂದ್ರೆ ಹೌದು. ಈಗ ನೋಡ್ರಿ, ಈ ಸೂರ್ಯ ಇಡೀ ಬ್ರಹ್ಮಾಂಡವನ್ನು ಪ್ರಕಾಶ ಮಾಡ್ತೇವೆ. ಇಡೀ ಬ್ರಹ್ಮಾಂಡ ಸೂರ್ಯ ಪ್ರಕಾಶ ಮಾಡ್ತಾನ. ಆದ್ರೆ ನಾವು ಕಣ್ಣು ಮುಚ್ಚಿದ್ವಿ ಅಂದ್ರೆ ಸೂರ್ಯ ಅದನಂದ್ರೆ ಕಣ್ಣು ಮುಚ್ಚಿಬಿಡ್ತೀವಿ. ಕಣ್ಣು ಮುಚ್ಚಿದಂದ್ರೆ ಸೂರ್ಯ ಅದನೇನು ಇಲ್ಲ. ಹುಟ್ಟು ಕುರುಡ ಅದ. ಹುಟ್ಟು ಕುರುಡನ ಕೇಳಿ ಸೂರ್ಯ ಹೆಂಗಿರ್ತಾನ ಅಂದ್ರೆ ಹೇಳ್ತಾನ. ಮತ್ತೆ ಅವೇನಂತಾನೆ ಸೂರ್ಯನಾನು ಇಲ್ಲ ಅಂತಾನೆ ಇಲ್ಲ. ಯಾಕ? ಅದು ಕಾಣೋದಿಲ್ಲಲ್ಲ, ಹುಟ್ಟು ಕುರುಡ ಇದ್ದಾನವ. ಮತ್ತೆ ಅವನ ಪಾಲಿ ಸೂರ್ಯ ಇಲ್ಲನೇ. ಮತ್ತೆ ಇಡೀ ಬ್ರಹ್ಮಾಂಡಕ್ಕೆ ಬೆಳಗೋಲ್ಲಕ, ಅವನ ಬೆಳಕಿನಾಗಿದ್ದು ಜಗತ್ತಿನ ವ್ಯವಹಾರ ಯಾಕೋಲ್ಲಕ. ಅದು ಯಾರ ದೃಷ್ಟಿಗೆ? ಕಣ್ಣು ಇದ್ದವ್ರಿಗೆಪ್ಪ. ಕಣ್ಣು ಇದ್ದವ್ರಿಗೆ ಸೂರ್ಯ ಅದನಪ್ಪ. ಕಣ್ಣಿಲ್ದವನಿಗೆ, ಕಣ್ಣಿಲ್ದ ದೃಷ್ಟಿಕೊಂಡ ಸೂರ್ಯ ಇಲ್ಲವೇ ಇಲ್ಲ. ಗೋಗಿಗೆ ಕಣ್ಣು ಕಾಣಂಗಿಲ್ಲ, ಆಗ್ಲೇ ಆಗ್ತದೆ. ಅದು ದೃಷ್ಟಿಕೊಂಡ ಸೂರ್ಯ ಅದನ್ನೇ ಸೂರ್ಯ. ಕಾಗಿಗೆ ಕಣ್ಣು ಕಾಣಲ್ಲ, ರಾತ್ರಿ ಹೊತ್ತು. ಅವನು ಆ ಕಾಗಿ ದೃಷ್ಟಿಕೊಂಡಾಗ ಚಂದ್ರ ಅದ ಚಂದ್ರ. ಆ ಕಾಗಿ ಚಂದ್ರನ ಹೆಂಗ, ಚಂದ್ರನ ಪ್ರಕಾಶ ಹೆಂಗಿರ್ತದ ಚಂದ್ರ ನಾವು ಇಲ್ಲ ಅಂತದ ಅದು ಕಾಗಿ. ಯಾಕ? ಕಣ್ಣು ಇಲ್ಲ, ಕಣ್ಣು ಕಾಣೋದಿಲ್ಲ. ಚಂದ್ರನ ಪ್ರಕಾಶವನ್ನು ನೋಡ್ತಕ್ಕಂಥ ಶಕ್ತಿ ಕಾಗಿ ಕಣ್ಣಾಗಿಲ್ಲ. ಸೂರ್ಯನ ಪ್ರಕಾಶವನ್ನು ನೋಡ್ತಕ್ಕಂಥ ಶಕ್ತಿ ಆ ಗೋಗಿ ಕಣ್ಣೊಳಗ ಇಲ್ಲ. ಅವುಗಳ ದೃಷ್ಟಿಕೋನದಾಗ, ಆ ಗೋಗಿ ದೃಷ್ಟಿಕೋನದಾಗ ಸೂರ್ಯ ಇಲ್ಲ, ಕಾಗೆ ದೃಷ್ಟಿಕೋನದಾಗ ಚಂದ್ರ ಇಲ್ಲ. ನಮ್ಮ ದೃಷ್ಟಿಕೋನದಾಗ, ನಮ್ಮ ದೃಷ್ಟಿಕೋನದಾಗ ಸೂರ್ಯನದನ ಚಂದ್ರನದ. ಯಾಕೆ? ನಮ್ಮ ಕಣ್ಣಿಗೆ ಗೋಚರ ಆಗ್ತದಲ್ಲ, ಕಣ್ಣಿಗೆ ಗೋಚರ ಆಗ. ಹಂಗ ಇದು ಪ್ರಪಂಚ ನಾವು ಅದ ಅಂತಂದ್ರೆ ಇರ್ತದ, ನಾವಿಲ್ಲ ಅಂತ ತಿಳ್ಕೊಂಡು ಇಲ್ದಾಗ ಆಗ್ತದಷ್ಟೇ. ಅದಕ್ಕೆ ಅವ್ರಂದ್ರು ವ್ಯಾವಹಾರಿಕ ಸತ್ತದಿಂದ ಪ್ರತ್ಯಕ್ಷವಾಗಿ ಇದ್ರೂ ಕೂಡ ಈ ಜಗತ್ತು ತೋರಿದ್ರು ಕೂಡ ಪಾರಮಾರ್ಥಿಕ ಸತ್ತದಿಂದ ನೇಹ ನಾನಾಸ್ತಿ ಎಂಬ ಕಿಂಚನ ಶ್ರುತಿ ಪ್ರಮಾಣದಿಂದ ಅಥವಾ ಬ್ರಹ್ಮಜ್ಞಾನಿಯ ಅನುಭವ. ಏನು ಬ್ರಹ್ಮಜ್ಞಾನಿಯ ಅನುಭವ? ಬ್ರಹ್ಮಜ್ಞಾನಿ ಏನದ? ಅವನಿಗೆ ಅಧಿಷ್ಠಾನ ದೃಷ್ಟಿನೇ ಇರ್ತದ, ಅಧ್ಯಸ್ಥ ದೃಷ್ಟಿ ಇರಲ್ಲ, ಆರೋಪ ದೃಷ್ಟಿ ಇರಂಗಿಲ್ಲ. ಬ್ರಹ್ಮಜ್ಞಾನಿಗೆ ಅಧಿಷ್ಠಾನ, ಅದಕ್ಕೆ ಮಿಥ್ಯತ್ವ ನಿಶ್ಚಯಕ್ಕೆ ಬಾದ ಅಂತಾರ. ಅಧಿಷ್ಠಾನ ಅವಶೇಷ ಎತ್ರ ಎತ್ರ ಮನೋಯತಿ ತತ್ರ ಬ್ರಹ್ಮದರ್ಶನ. ಮನಸ್ಸು ಎಕಡೆ ಹಾಕುವುದು ಬ್ರಹ್ಮಜ್ಞಾನಿ. ಯಶ್ಯ ಬ್ರಹ್ಮಣಿ ರಮತೆ ಚಿತ್ತಮ್ಮ. ಯಾಕಡೆಯಾಗ ವೃತ್ತಿ ಬ್ರಹ್ಮಕ ಹೋದ್ರೂ ಕೂಡ ಆ ಬ್ರಹ್ಮಜ್ಞಾನಿಯ ವೃತ್ತಿಗೆ ವಿಷಯ ಏನಾಗ್ತದ? ನಾಮರೂಪ ಆಗಂಗಿಲ್ಲ, ನಾಮರೂಪ ದೃಷ್ಟಿ ಇರಂಗಿಲ್ಲ. ನಾಮರೂಪ ದೃಷ್ಟಿ ಕಳ್ಕೊಂಡಿರ್ತಾವ ನಾವು ಸಾಧನೆ ಮಾಡಿ. ಕೇವಲ ಅದರೊಳಗ ಅಸ್ಥಿಪಾತಿದ್ರು ತಮ್ಮ ಆತ್ಮತತ್ವವನ್ನೇ ಕಾಣ್ತಕ್ಕಂಥದ್ದು. ಸರ್ವಭೂತ ಆತ್ಮವತ್ ಈಶಾವಾಸ್ಯ ಸರ್ವಮಿದಂ ಅವನ ಅನುಭವ ಅದ.
ಯಾರ ಅನುಭವ? ನಮ್ಮ ಅನುಭವ ಅಲ್ಲ ಅದು, ಬ್ರಹ್ಮಜ್ಞಾನಿ ಅನುಭವ ಹೇಳ್ಯಾರ ಅವರು. ಬ್ರಹ್ಮಜ್ಞಾನಿ ಅನುಭವ ದೃಷ್ಟಿಯಿಂದ ಈ ಜಗತ್ತು ನಮ್ಮ ದೃಷ್ಟಿಕೋನದಾಗ ಜಗತ್ತು ಇರ್ಬೋದು ಕರೆ, ಆದ್ರೆ ಬ್ರಹ್ಮಜ್ಞಾನಿಯ ದೃಷ್ಟಿಕೋನದಾಗ ಪಾರಮಾರ್ಥಿಕ ಸತ್ಯದಿಂದ ಜಗತ್ತಿನ ಅತ್ಯಂತ ಅಭಾವ ಇರುತ್ತದೆ. ಅದಕ್ಕೆ ಹೇಳಿದ್ರು ಅವರು, ಮೃಗಜಲ ಆ ಚಿಗರಿ ದೃಷ್ಟಿಕೋನದಾಗ ಮೃಗಜಲ ಇರ್ಬೋದು, ಅದ್ರ ದೃಷ್ಟಿಕೋನದಾಗ ಇರ್ಬೋದು, ಐತೆ ಅಂತ ಹೋಗಿ ಅದ. ಆದ್ರೆ ಸೂರ್ಯನ ದೃಷ್ಟಿಕೋನದಾಗ ಮೃಗಜಲ ಅದ, ಸೂರ್ಯನ ದೃಷ್ಟಿಕೋನದಾಗ ಮೃಗಜಲ ಇಲ್ಲ. ಹಾಗೆ ಈ ಜಗತ್ತು ನಮ್ಮ ಅಜ್ಞಾನಿಗಳ ದೃಷ್ಟಿಕೋನದಾಗ ಜಗತ್ತು ಪ್ರತ್ಯಕ್ಷವಾಗಿ ಸತ್ಯವಾಗಿ ಕಾಣಬಹುದು, ಆದರೆ ಜ್ಞಾನಿಗಳ ದೃಷ್ಟಿಕೋನದಾಗ ಜಗತ್ತಿಂದು ಅತ್ಯಂತ ಅಭಾವ ಇರುತ್ತದೆ. ಪಾರಮಾರ್ಥಿಕ ಸತ್ಯದಿಂದ ಅತ್ಯಂತ ಅಭಾವ ಇರುತ್ತದೆ. ಇಂಥ ಇಲ್ಲದನ್ನ ಏನಂತಾರ, ಇಲ್ಲದನ್ನ ಏನ್ ಮಾಡ್ಕೋಬೇಕಾಗ್ಯದ? ಕಳ್ಕೋಬೇಕಾಗ್ಯದ. ಇಲ್ಲೇ ಇಲ್ಲ ಕರೆ, ಇಲ್ಲದನ್ನ ನಾವು ಏನ್ ಮಾಡ್ಬೇಕು? ಸಾಧನೆ ಮಾಡಿ ಇಲ್ಲದನ್ನ ಕಳ್ಕೋಬೇಕಾಗ್ತದೆ. ಅದಕ್ಕೆ ಒಬ್ಬ ಮತ್ತೆ ಕಟ್ಟಿ ಮ್ಯಾಗ ಕುಂತಿದ್ರಿ, ಹೊರಗ ಕಟ್ಟಿ ಮ್ಯಾಗ ಕುಂತಿದ್ದ. ಅವ್ರಾಗ ಜಾತ್ರೆ ಆಗಿತ್ತಂತ, ಮೊಮ್ಮಗ ಹೋಗಿ ಜಾತ್ರೆಗೆ ಹೋಗಿ ಹಾವು ತೊಗೊಂಬಂದಿದ್ದಂತ. ಅವ್ಸಿದ್ದು ಆಟ ಆಡವ್ ಹಾವು ತೊಗೊಂಬಂದಿದ್ರು. ಮೊಮ್ಮಗ ತೊಗೊಂಡು ಬಂದು ಅದಕ್ಕೆ ಚಾವಿ ಕೊಡಿರ್ತದೆ, ಅದು ಅಂತ ಚಾವಿ ಕೊಟ್ಬಿಟ್ರೆ ಬರ್ರ ಹೋಗ್ತದ, ಓದ್ತದ ಅಂತ ತೊಗೊಂಬಂದಿದ್ದ. ಹಾವು ತೊಗೊಂಬಂದಿದ್ರು ಮೊಮ್ಮಗ. ಮುತ್ತೆಗೆ ಅಂಜಿಸ್ಬೇಕು ಅಂತ ತಿಳ್ಕೊಂಡು ಆ ಹುಡುಗಿ ಏನು ಮಾಡ್ತಂದ್ರೆ ಕಟ್ಟಿನ ಕುಂತಿದ್ದು, ಮೊಮ್ಮಗ ಹಿಂಗೆ ಕರಿತಾ ಕುಂತಿದ್ದ. ಅವೇನು ಮೆಲ್ಲಕ್ಕೆ ಚಾವಿ ಕೊಟ್ಟದಕ್ಕೆ ಆ ಹಾವಿಗೆ. ಪ್ಲಾಸ್ಟಿಕ್ ಹಾವು ಅದ, ಕರೆ ಅವಾಗ ಪ್ಲಾಸ್ಟಿಕ್ ಹಾವು ತಂದಿದ್ದ, ಅದಕ್ಕೆ ಚಾವಿ ಕೊಟ್ಟು ಅಲ್ಲಿ ಕರೆಕ್ಟ್ ಮುತ್ತಿನ ಕಡೆ ಮಕ ಮಾಡಿಬಿಟ್ಟು ಅದನ್ನ ಬಿಟ್ಟು ಮುಂದೆ ಬಂದು ಎದ್ರಿಗೆ ಬಂದು ಮತ್ತೆ ಹಾವು ಅಂತ ನಮ್ಮಂತರ ಅದು ಜಿಗಿತಿದ್ದಿ ಕರೆ ವಯಸ್ಸಿದ್ದಾರ. ಅವ ಏನ್ ಮಾಡ್ಬೇಕು? ಹಾವು ಅಂಬಲೆ ಸಮೀಪ ಬಂತದ. ಸಮೀಪ ಬಂದ ತಕ್ಷಣ ಮುತ್ತೆ ಏನ್ ಮಾಡಿದ? ಒಂದು ತಕ್ಕ ಹಾಲು ಕೊಡ್ತಿದ್ದ ಮುತ್ತೆ ಅದು ಅಂಜಿಬಿಟ್ಟವ. ಅವನ ಕಡೆಗೆ ಬಂತದ ಮತ್ತೆ ಅದು ಹಾವು. ಏನಂತ ತಿಳ್ಕೊಂಡು ಅಂಜಿದೆ ಹೇಳಿದ್ರೆ, ಅದು ಪ್ಲಾಸ್ಟಿಕ್ ಹಾವು ಅಂತ ತಿಳ್ಕೊಂಡು ಅಂಜಿದ್ದೆ ಅಂದ್ರೆ ಕರೆ ಹಾವು ಬಂತ ತಿಳ್ಕೊಂಡು 1-2 ಅಲ್ಲೇ ಆಯ್ತು. ಮುತ್ತೆ ಅಂದು ಅಂಜಿಬಿಟ್ಟು ತರ ನಡಗಕತ್ತಿದ. ಮುತ್ತೆ ಒಳ್ಳೆ ಬಿದ್ದೊಳ್ಳಾಡಕತ್ತಿದ. ಅವಾಗ ಅದು ಕೂಸು ನಗಕತ್ತದ. ಹುಡುಗ ಮುತ್ತೆ ಅಂಜಿದ್ದು ನೋಡಿ, ಅವನು 1-2 ತಾಕ ಆಗಿದ್ದು ನೋಡಿ ಹುಡುಗ ಏನ್ ಮಾಡಕತ್ತಿದ? ಜಿಗದಾಡಕತ್ತ, ಖುಷಿ ಸಂತೋಷ ಪಡಕತ್ತಿದ್ದವ. ಅವಾಗ ಮತ್ತೆ ಅದು ಆವಲ್ಲ ಪ್ಲಾಸ್ಟಿಕ್ ಆಗೋದಂತಂದು ಹೇಳಿದಾಗ, ಹೌದನು ಅಂತ ತಿಳ್ಕೊಂಡು ಕೈ ಎತ್ಕೊಂಡು ಹೋಗೋದ ಹುಡುಗ. ಅದೇ ಹಾವು ತಗೊಂಡು ಯಾವಾಗ ಅದು ಪ್ಲಾಸ್ಟಿಕ್ ಆಗೋದಂತ ಯಾವಾಗ ಗೊತ್ತಾಯಿತು, ಕೈ ಹಿಡ್ಕೊಂತಾನ ಅದನ್ನು. ಕೈ ಹಿಡ್ಕೊಂಡು ಹುಡುಗನ ಮ್ಯಾಗ ಸಿಟ್ಟಿಗೆ ಮೊಮ್ಮಗನ ಮ್ಯಾಗ ಸಿಟ್ಟಿಗೆ ಬಂದು ಅವ್ನಿಗೆ ಒಗಿತಾನ ಅದನ್ನು ತಗೊಂಡು. ಹೇಳ್ತಿಲ್ರಿ ಹೆಂಗಾದ? ಐತೇನ ಹಾವು? ಮತ್ತೆ ಹಾವು ಇಲ್ಲಿತನದ ಇಲ್ಲಂತ ಅವ್ನಿಗೆ ಐತಂತ ಗೊತ್ತಾಯ್ತು. ಹಾವು ಇಲ್ಲ ಕರೆ, ಆದ್ರೂ ಕೂಡ ಹೆಂಗ್ ತೋರ್ತೇವ ಅವನಿಗೆ? ಹಾವು ಕಣ್ಣಂಗ ಕಾಣಿತದ. ಹಾವು ಕಣ್ಣಂಗ ಕಾಣೆ ಅಷ್ಟು ಅಂಜಿದವ. ಈಗ ಯಾವ ಹುಡುಗ ಹೇಳಕತ್ತಲ್ಲ, ಪ್ಲಾಸ್ಟಿಕ್ ಹಾವದ ಜಾತ್ರೆ ತಗೊಂಬಂದಿನಂತಂದು ಹೇಳಿದಾಗ ಈಗ ಅನ್ಸ್ತಾನೆ ನಾವು. ಮತ್ತೆ ಏನ್ ಮಾಡ್ತಾನೆ? ಸುಳ್ಳದಂತ ಕೈ ಹಿಡ್ಕೊಂಡು ಹೋಗದ ಅಂದ್ರ ಅವಾಗ ಅದು ಅರ್ಧ ಬಂತಲ್ಲ, ಅವಾಗ ಹಾವನು ಇಲ್ಲ, ಈಗನು ಹಾವಿಲ್ಲ. 3 ಕಾಲದಾಗ ಇಲ್ಲ ಹಾವದ ಏನದು. ಇವ ಅಂಜಕ್ಕಿನ ಮೊದಲನ ಹಾವಿದ್ದಿಲ್ಲ ಅದು. ಇವ ಅದು ಬರೋದು ನೋಡಿ ಅಂಜಿದ್ನಲ್ಲ, ಹಾವಂತ ತಿಳ್ಕೊಂಡು ಅಂಜಿದ್ನಲ್ಲ, ಅವಾಗ ಹಾವು ಐತೆ ಅನ್ನೋದು ಏನದ? ಅದು ಪ್ಲಾಸ್ಟಿಕ್ ಅದ. ಪ್ಲಾಸ್ಟಿಕ್ ಅವಾಗನು ಕೂಡ ಹಾವಿಲ್ಲ ಅದು. ಈ ಕೈಯಾಗ ಹಿಡ್ಕೊಂಡು ಒಗಿತಾನಲ್ಲ, ಅವಾಗ ಹಾವದ ಅನ್ನೋದು ಅವಾಗನು ಇಲ್ಲ. ಮತ್ತೆ ಹಾವು ಅನ್ನೋದು ಎಲ್ಲಿ ಅದ? 3 ಕಾಲದಲ್ಲಿ ಹಾವು ಇಲ್ಲೇ. ಆದ್ರೂ ಕೂಡ ಮಧ್ಯ ಕಾಲದಾಗ ಹೆಂಗ್ ಮಾಡಿತ್ತು? ಪ್ರತ್ಯಕ್ಷ ಕಾಲದೊಳಗ ಹೆಂಗ್ ಎಷ್ಟು ಅಂಜಿಸ್ತು, ಭಯಬೇಕಾಯ್ತಲ್ಲ. ಹಂಗೆ ಈ ಪ್ರಪಂಚನೂ ಕೂಡ 3 ಕಾಲದಲ್ಲಿ ಇಲ್ಲವೇ ಇಲ್ಲ. ಆದ್ರೆ ನಮಗೆ ಪ್ರತ್ಯಕ್ಷವಾಗಿ ಕಾಣಕತ್ತದ, ಸತ್ಯವಾಗಿ ಕಾಣಕತ್ತದ. ಸತ್ಯವಾಗಿ ಕಂಡದಂತ ಇಲ್ಲದ್ದು ಸತ್ಯವಾಗಿ ಕಂಡದಂತ ತಿಳ್ಕೊಂಡೇನೆ ನಾವೇನ್ ಮಾಡಿವಿ? ಭ್ರಮಿತರಾಗಿ ಭ್ರಮಕ್ಕೊಳಪಟ್ಟಿವಿ. ಭ್ರಮಕ್ಕೊಳಪಟ್ಟು ಅತಿ ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ಜನ್ಮ ಮರಣ ರೂಪ ದುಃಖವನ್ನು ಸಾಗರವನ್ನು ಅನುಭವಿಸೋ ಕಾರಣ ಇಷ್ಟೇ. ತಪ್ಪು ತಿಳ್ಕೊಂಡು ಇಲ್ಲದಕ್ಕೆ ಕರೆ ಅಂತ ತಿಳ್ಕೊಂಡದಕ್ಕೆ ನೋಡ್ರಿ ಇಷ್ಟೆಲ್ಲ. ಅದಕ್ಕೆ ಈಗೇನು ಮಾಡ್ಬೇಕಾಗ್ಯದ? ನಾವು ಇಲ್ಲದನ್ನು ಇಲ್ಲ ಅಂತ ತಿಳ್ಕೊಬೇಕಾಗಿ ಮಾಡೋದೇನಿಲ್ಲ, ಏನು ಮಾಡೋದಿಲ್ಲ. ಇಲ್ಲಿ ಏನು ಮಾಡೋದೇನದ? ಇಲ್ಲಿ ಮಾಡೋದೇನಿಲ್ಲ. ಪಾರಮಾರ್ಥದಾಗ ಮಾಡೋದೇ ಇಲ್ಲ. ಟೋಟಲಿ ಏನು ಮಾಡ್ಬೇಕು? ತಿಳ್ಕೊಬೇಕಾಗ್ಯದ ಅಷ್ಟೇ. ತಿಳ್ಕೊಬೇಕಾಗ್ಯದ ಏನು? ಇಲ್ಲ ಅನ್ನಕ್ಕಿಂತಲೂ ಸತ್ಯ ಇಲ್ಲ ಅಂತ ತಿಳ್ಕೊಬೇಕಾಗಿದೆ. ಕಾಣ್ತದಲ್ಲ, ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ಈ ನಾಮರೂಪಾತ್ಮಕ ಜಗತ್ತು
ಇದು ವ್ಯಾವಹಾರಿಕದಿಂದ ಇರ್ಬೋದು ಕರೆ, ಆದರೆ ಪಾರಮಾರ್ಥಿಕ ಸತ್ಯದಿಂದ ಈ ಜಗತ್ತಿಂದು ಅತ್ಯಂತ ಅಭಾವ ಇರುತ್ತದೆ ಅಂತ ತಿಳ್ಕೋಬೇಕು. ಇದಕ್ಕೇನಂತಾರ ನಿವೃತ್ತಿ ಅಂತ ಕರೀತೀವಿ. ನಿವೃತ್ತಿ ಇಲ್ಲದಿಲ್ಲ ಅಂತ ತಿಳ್ಕೊಬೇಕ್ರೆ ಅಷ್ಟೇ. ಹಾವೈತೇನು ಮತ್ತೆ ಇಲ್ಲ ಅಂತ ತಿಳ್ಕೊಳ್ಳೇಬೇಕಾಯ್ತು. ತಿಳ್ಕೊಳ್ಳಿಲ್ಲ ಅಂದ್ರೆ ಅನ್ಸಿಸ್ತದ. ಅದು ಇಲ್ಲ ಅಂತ ತಿಳ್ಕೊಂಡ್ರೆ ಸಮಾಧಾನ. ಇಲ್ಲದ್ದು ಇಲ್ಲ ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ಅನ್ಸಿಸ್ತದ, ದುಃಖಿ ಆಗ್ತದ ಮನುಷ್ಯ. ಇಲ್ಲದನ್ನು ಇಲ್ದಂಗೆ ತಿಳ್ಕೊಳ್ಳೇಬೇಕು ನಾವು. ಈಗ ಪ್ರಾಪ್ತಿ ಹೇಳಿದ್ರಲ್ಲ, ಕಂಠಭೂಷಣಿಕೆ ಎಲ್ಲ ಉದಾಹರಣೆ ಕೊಟ್ಟು ಹೇಳಿದ್ರು. ಅದ್ರ ಮ್ಯಾಗ ಒಂದು ಟಿಪ್ಪಣಿ ಬಂದದ್ದು 58ನೇ ಟಿಪ್ಪಣಿ. ಪ್ರಾಪ್ತಿದ ಹೆಂಗೆ ಪ್ರಾಪ್ತಿ ಮಾಡ್ಕೋಬೇಕು? ಇದ್ದದ್ದು ಆಲ್ರೆಡಿ ಇದ್ದಂಗೆ ತಿಳ್ಕೋಬೇಕು. ಅದು ಪ್ರಾಪ್ತ ರೂಪ ಪ್ರಾಪ್ತಿ. ಅದಕ್ಕೆ ಉದಾಹರಣೆ ಕೊಟ್ಕೊಂಡು ಬಂದಿಲ್ಲ. ಮತ್ತೆ ಅವರೊಂದು ಉದಾಹರಣೆ ಕೊಡ್ತಾರೆ ಪಂಡಿತ ಇದ್ರಾಗ ಒಂದು ವಿಚಾರ ಚಲೋದಾಗ ಒಂಥರ ಉದಾಹರಣೆ ಕೊಟ್ಟಾರೆ. ಅದೇ ವಿಷಯಕ್ಕೆ ಇಲ್ಲೊಂದು ಮತ್ತೊಂದು ಉದಾಹರಣೆ ಕೊಡ್ತಾರೆ. ಇದು ಆಲ್ರೆಡಿ ಸಜ್ಜನಂದಪ್ಪ ಅವ್ರು ಹೇಳ್ಯಾರ. ಈಗ ಆಲ್ರೆಡಿ ಮೊದಲು ಹೇಳ್ಕೊಂಬಂದಾರೆ. ಇದನ್ನು 58 ದೇಶ ಹೇಗೆ ಅಂದರೆ 58ನೇ ಟಿಪ್ಪಣಿ ನೋಡಿ. ಪ್ರಾಪ್ತಿನ ಪ್ರಾಪ್ತಿದ ಹೆಂಗೆ ಪ್ರಾಪ್ತಿ ಮಾಡ್ಕೋ ಸಂಭವಿಸ್ತದೆ ಅನ್ನೋದು ಉದಾಹರಣೆ ಕೊಟ್ಟಾರೆ. 58ನೇ ಟಿಪ್ಪಣಿ. ಜೈಸೆ ಸ್ವಗ್ರಹ ವಿಷಯ ಗಾಡೆ ಹುआ ನಿಧಿ ಅಜ್ಞಾನತೆ ಅಪ್ರಾಪ್ತಕ್ಕೆ ನ್ಯಾಯಿ ಹೋವೆ ಹೇ. ನೋಡಿ, ತಮ್ಮ ಮನೆಯೊಳಗನೆ ನಿಧಿ ಬರ್ತದೆ, ಬಂಗಾರದ ಮನೆಯಿಂದ ಯಾವುದು ಇದು ಊರು ಬರ್ತದೆ, ಗದಗ ಬಲ್ಲಿ ಲಕ್ಕುಂಟೆಗೆ ಯಾರೋ ಒಂದು ಮನೆ ಕಟ್ಸಕತ್ತಿದ್ರಂತ, ಬುನಾದಿ ತೆಗಿಯಕತ್ತಿದ್ರಂತ, ಅಲ್ಲಿ ಸಿಕ್ತಂತ. ಅದನ್ನ ಗೌರ್ಮೆಂಟ್ಗೆ ಒಪ್ಸಿ ಅಂತ ಹೇಳಿದ್ರು. ಅದನ್ನ ನೋಡಿ ಎಲ್ಲ ಊರು ಏನು ಶಿಕ್ಷಕ ತೆಗಿಯಕತ್ತಾರ ಗೌರ್ಮೆಂಟ್. ಬಂಗಾರ ಸಿಗ್ತದ ತೆಗದ್ರೆ ಇಲ್ಲ, ಎಷ್ಟೋ ಗುಂಡಿ ತೆಗೆದು ಮುಚ್ಚಿದ್ರೆ ಒಳ್ಳೆ ವಾಪಸ್ ಅದ್ರ ಊರಾಗ. ಅದಕ್ಕೆ ಅವ್ರಂತಾರ ಇವ್ರ ಮನೆಯೊಳಗ ನಿಧಿ ಅದು. ಇಲ್ಲಿ ಹಿರಿಯರು ಗಳಿಸಿದ್ದು ಅವ್ರ ಮನೆಯೊಳಗ ನಿಧಿ. ಕಾಡೆ ಹೂವಿಯ ನಿಧಿ ಅಂದ್ರೆ ಹುಗಿಯಲ್ಪಟ್ಟಂತ ಮನೆಯೊಳಗ. ಅವಾಗಿಂದ ಈಗ ಬ್ಯಾಂಕ್ ಅದಾವ್ರು ಇಡಾಕ. ಅವಾಗೇನು ಯಾವ ಬ್ಯಾಂಕ್ ಇದ್ದಿಲ್ಲ, ಏನಿಲ್ಲ. ನಮ್ಮ ಬ್ಯಾಂಕ್ ಅಂದ್ರೆ ಯಾವುದು? ಭೂಮಿನೇ ಬ್ಯಾಂಕ್. ಮನ್ಯಾಗ ಯಾರು ಹೊರಗಿಟ್ಟಿವಿ ಕಳ್ರ ಕಾಟ, ಹೊರಗಿಟ್ಟಿವಿ ಅದ್ರ ಕಳ್ರ ಕಾಟ. ಹೊರಗಿನ ಕಳ್ರು ಹೆಂಗಾರ ಕಾದೆವು, ಮನೆ ಕಳ್ರಿದ್ರಿ ಅದಿಲ್ರಿ. ನಾರಿ ಮನೆಯೊಳಗೆ ಕಳುವಡೆ ಇನ್ನಾರಿಗೆ ದೂರ ಕೂಡಲ್ಲ ಸಂಗಮ. ಉದಾಹರಣೆ ಕೊಟ್ಟಿದ್ದು ಮನ್ಯಾಗ ಹೆಣ್ತಿನೇ ಕಾಳು ಮಾಡಕತ್ತಿಲ್ಲ ಅಂದ್ರೆ ಏನು ಕಂಪ್ಲೇಂಟ್ ಕೊಟ್ಟಿರೇನೆ ಯಾರು ಮನ್ಯಾಗ ಕಾಳು ಮಾಡಿದ್ರು ಅಂತ ತಿಳ್ಕೊಂಡು. ನೀವು ಒಂದು 10,000 ರೂಪಾಯಿ ಇಟ್ಟಿದ್ರಿ, ನಿಮ್ಮ ಹೆಣ್ತಿನ ನಿನ್ನ ರೊಕ್ಕ ಕಾಳು ಮಾಡಿದ್ರು 10,000 ರೂಪಾಯಿ ಕಾಳು ಮಾಡಿದ್ರು. ನೀವು ಹೋಗಿ ಪೊಲೀಸ್ ಠಾಣಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೇನು? ಕೊಟ್ರ ಕೊಡಕ್ಕೆ ಹೋದ್ರೆ ಅಂತ ತಿಳ್ಕೊರ. ಫಿಟ್ನ್ಯಾಗ ಕಂಪ್ಲೇಂಟ್ ಮಾಡಿ ಬರ್ತೀನಿ, ಕೇಸ್ ಮಾಡ್ತೀನಿ ನಿಮ್ಮ ಮ್ಯಾಗ ಅಂತ ತಿಳ್ಕೊಂಡು ಹೋಗಿ ಅಲ್ಲಿ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಟ್ಟರು. ತಗೋರಿ ಏನು ಯಾರು ಮನೆ ಕಳವಾಗ್ಯಾರ, ಮನೆ ಯಾರು ಕಾಲ್ ಮಾಡ್ರಿ, ನಾನು ಹೆಂಡತಿ ಕಾಲ್ ಮಾಡ್ಯಾರ ಅಂತಂದು ನೀವು ಕಂಪ್ಲೇಂಟ್ ಕೊಟ್ಟು ಹುಚ್ಚಿದ್ದೇನಂತ ಹೌದಾರೇನ್ರಿ? ಕರೆ ಹುಚ್ಚು ನಿಮ್ಮ ನೀನು ಹೆಂಡ್ತಿನ ಕಾಲ್ ಮಾಡಿ ಏನು ಮಾಡ್ತಿದ್ದೆ ಅಂತ. ಬೇರೆದಾರು ಯಾರು ಕಾಲ್ ಮಾಡಿದ್ರು ಹೇಳಿ ಹಿಡ್ಕೊಂಬರ್ತೀವಿ. ಹಿಡ್ಕೊಂಬಂದು ಚರ್ಚೆ ಮಾಡ್ತೀವಿ, ವಿಚಾರ ಮಾಡ್ತೀವಿ. ಬೇರೆದಾರು ಯಾರು ನಿಮ್ಮ ಮನೆ ಒಕ್ಕ ಕಾಲ್ ಮಾಡಿದ್ರು ಅಂದ್ರೆ ಪ್ರೂಫ್ ಇತ್ತವ್ರಿ. ಪ್ರೂಫ್ ಅದ ರೀ. ಯಾರು ನನ್ನ ಹೆಂಡ್ತಿನ ಕಾಲ್ ಮಾಡಿ ಹೇಳ್ರಿ ಅಂದ್ರೆ ಏನು ಬೇರೆದಾರ ಅಲ್ಲಿ ಹೆಂಡ್ತಿನ ಕಾಲ್ ಮಾಡ್ರೆ ಹೋಗಿ ಅಲ್ಲೇ ಹೋಗಂತ ಕಳಿಸ್ತಾರ ಅವ್ರ. ಯಾರಿಗೆ ಅದಕ್ಕೆ ಮಾರಿ ಮನೆಯೊಳಗೆ ಕಳುವಡಿ ಇನ್ನಾರಿಗೆ ದೂರವೇ. ನೀ ಯಾರು ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಿದ್ದ ಅದ ಕೊಡಕ್ಕೆ ಬರಂಗಿಲ್ಲ ಅದ. ಹಂಗ ಇಲ್ಲಿ ಏನದ ಅಂದ್ರೆ ಅವಾಗ ಹಿಂದೆ ಕಳ್ರು ಕಾಟಿರ್ತಲ್ಲ, ಭೂಮಿಯಾಗ ನಿಧಿ ಮನ್ಯಾಗ ಇಡ್ತೀವಿ. ಗಾಡಿ ನಿಧಿ ಅಜ್ಞಾನತೆ ಅಪ್ರಾಪ್ತಿಕ ಹಿಂದಕ್ಕೆ ಹಿರಿಯರು ಇಟ್ಟಿದ್ರು. ಅದು ಮುಂದೆ ಅವ್ರು ಸಾಯವತ್ತಾಗ ಏನಾರು ಯಾರಿಗಾರು ಸಾಲಾಗೆಲ್ಲ ಕೊಟ್ಟರು ಹೇಳಿ ಸಾಯಿರ್ಬೇಕು. ಹಂಗೆ ಸಾಯಕ್ಕೆ ಹೋಗ್ಬಾರ್ದು. ಮಕ್ಕಳ ಕೊಟ್ಟಾಗ ಹೋಗ್ತಾವ, ಇಟ್ಟಲ್ಲಿ ಇಟ್ದಂಗೆ ಹೋಗ್ತಾವ. ಪಾಪ ಮುಂದಿನವ್ರಿಗಾರ ಉಪಯೋಗ ಆಗ್ತದ. ಅದು ಅವಾಗ ಹಿಂದಕ್ಕೆ ಏನು ಮಾಡ್ತಾವ, ಭಾಳ ಚಿಪ್ಪಣ ಇರ್ತದೆ. ಅದಕ್ಕೆ ಕಡಲು ಹೋಗೋದಿಲ್ಲ ಗುಣ. ನೀವು ತಾವತ್ತಿರಲಿಲ್ಲ, ಈ ಕಡೆ ಮನೆಯವರಿಗೂ ತಿನ್ನಕ್ಕೆ ಬಿಡಲಿಲ್ಲ. ತಾವರ ತಿನ್ಬೇಕು ಒಂದು, ಮನೆಯವರಿಗಾರ ತಿನ್ನಕ್ಕೆ ಕೊಡ್ಬೇಕು ಒಂದು, ಇಲ್ಲ ಲಾಸ್ಟ್ ದಾನ ಧರ್ಮರ ಮಾಡ್ಬೇಕು ಒಂದು, ಏನಾರು ಮಾಡ್ಬೇಕಲ್ಲ ಬಂದು ದುಡ್ಡನ್ನ. ನೀವು ತಾನು ತಿನ್ನಲಿಲ್ಲ, ಮತ್ತೆ ಮನೆಯವರಿಗೂ ಕೊಡಲಿಲ್ಲ, ದಾನ ಧರ್ಮನೂ ಮಾಡಲಿಲ್ಲ. ಹಿಂಗೆ ಅದಕ್ಕೇನಂತಾರೆ ದುಷ್ಟ ಗುಣ ಅಂತಾರೆ. ದುರ್ಗುಣ ಕಡುಲೋಭದಿಂದ ಅನ್ಯ ದುರ್ಗುಣ ಅನ್ಯ ಉಂಟೆ. ಇದಕ್ಕಿಂತಲೂ ಕೆಟ್ಟ ಗುಣ ಜಗತ್ತಿನಾಗ ಯಾವ್ದು? ಉದಾಹರಣೆ ಯಾವ್ದು ಕೊಟ್ಟಾರ ಅದ್ರಾಗ? ದೃಷ್ಟಾಂತ ಯಾವ್ದು ಕೊಟ್ರೆ? ನಾಯಿ ದೃಷ್ಟ. ಒಟ್ಟಿನ ಬಣವೆ ಇತ್ತಂತ. ಮಾಲಕ್ ನಾಯಿ ಸಾಕಿದ್ದ. ನಾಯಿ ಒಟ್ಟಿನ ಬಣವೆ ಹೋಗಿ ಮಕ್ಕೊಂತಿತ್ತು. ಅವಾಗ ಅಲ್ಲಿ ಆ ಒಟ್ಟು ತಿನ್ನಕ್ ದನ ಕರುಗಳು ಬರ್ತಾವಿಲ್ಲ. ದನ ಕರು ಬಂದ್ರ ಅವ್ ತಿನ್ಕೊಡಂಗಿಲ್ಲ, ಓಡಿಸಿ ಕಳಿಸ್ತಾವ.
ತಾನಾರು ತಿಂತದನ್ನು ತಾನು ತಿನ್ನ ತಾನಾರು ತಿಂತಂದ್ರೆ ತಾನು ತಿನ್ನಂಗಿಲ್ಲ ಅವ್ ತಿನ್ನೋಕನು ಬಿಡಂಗಿಲ್ಲ ಓಡಿಸ್ ಕಳಿಸ್ತದ. ಹಂಗ ಗಳಿಸಿದ ದುಡ್ಡು ಎಷ್ಟು ಕಷ್ಟಪಟ್ಟು ಗಳಿಸಿರ್ತೀರಿ, ಲಾಸ್ಟ್ ನೀನಾರ ತಿನ್ನಂತದ ಶಾಸ್ತ್ರ. ಬರೀ ದಾನ ಮಾಡತ್ ಹೇಳಂಗಿಲ್ಲ, ನೀನ್ ತಿನ್ನಪ್ಪ ಅಂತ ಹೇಳ್ದವ್ರು. ಯಾಕ ಸುಮ್ ಬಂದಿಲ್ಲ, ಅದು ಕಷ್ಟಪಟ್ಟು ಗಳಿಸಿದಿ, ದುಡ್ದು ಗಳಿಸಿ ಮೈ ಹಣ್ಣಾಗಿ ದುಡ್ದು ಗಳಿಸಿದಿ, ನೀ ತಿನ್ನ, ನಿನ್ನರಿಗೆ ಕೊಡು. ನೀ ಬರೀ ದಾನ ಮಾಡೋತ ಹೇಳಿ ನೀನಾರ ತಿನ್ನ, ಅಷ್ಟು ಕೊಡಕ್ ಆಗಿಲ್ಲಪ್ಪ ಅಂದ್ರ, ಇಲ್ಲ ಅಂದ್ರೆ ಏನಾಗ್ತದ ನಾಶ. ಅದಕ್ಕೆ ಹೇಳ್ತಾರ ಅವರು, ದಾನ ಭೋಗ ನಾಶ ತಿಸರು ಭವಂತಿ ವಿತ್ತಸ್ಯ ಇವನ ದದಾತಿ ನ ಭುಕ್ತೆ ತಸ್ಯ ತೃತಿರ್ ಗತಿರ್ಭವತಿ. ಆ ಸಂಪತ್ತಿಗೆ 3 ಇರ್ತಾವಂತದು. ದಾನರ ಮಾಡ್ಬೇಕು ಒಂದು, ಇಲ್ಲ ಭೋಗರ ಮಾಡ್ಬೇಕು. ಅನುಭವಿಸ್ಬೇಕ ನೀನು ದುಡಿದ ಬೇಸದ ಉಣ್ಣೋದನ್ನ ಖರ್ಚು ಮಾಡೋದನ್ನ ನಿನ್ನ ಸುಖಕ್ಕೋಸ್ಕರವಾಗಿ ಬಳಕೆ ಮಾಡ್ಕೋ, ಅದನ್ನ ಅನುಭವಿಸೋರು. ಈ ಕಡೆಗೆ ನೀನು ಅನುಭವಿಸ್ಲಿಲ್ಲ, ಈ ಕಡೆ ದಾನ ಮಾಡಕ ಧರ್ಮನೂ ಪಡ್ಕೊಳ್ಳಿಲ್ಲ, ನೀನಾರು ಅನುಭವಿಸಿ ಸುಖ ಪಡ್ಲಿಲ್ಲ. ಹಂಗೆ ಇಟ್ಟಂದ್ರೆ ಅದಕ್ಕೆ ಏನದು ತೃತೀಯ ಗತಿ. 3ನೇ ಗತಿ ಯಾವುದು? ನಾಶ. ನಾಶ ಆಗ್ತದೆ, ಉಳಿಯಂಗಿಲ್ಲ. ಅದ ಉಳ್ದದಾನೆ ರಾಜ ಮಹಾರಾಜರದು ಗೋಡನ್ ಇತ್ತು. ಹೆಂಗ ನಾವು ಏನೋ ಸಿಮೆಂಟ್ ಹಚ್ತೀವಿ ಅಥವಾ ಅಕ್ಕಿ ಚೀಲ ಹಚ್ತೀವಿ, ಏನ್ ಮಾಡ್ತೀವಲ್ಲ ಅಕ್ಕಿ ತುಂಬ್ತೀವಿ, ಹಂಗ ಅವರು ಬೆಳ್ಳಿ ಬಂಗಾರ ತುಂಬಿದ್ರು. ಅದಾವೇನೀಗ ಇಲ್ಲ. ಎಲ್ಲ ಪ್ರಜೆಗಳದ್ದು ಮೈ ಅಣ್ಣಂಗ ದುಡಿಸಿ 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 ಹಪ್ತ ಉಷ್ಟಿ ಮಾಡಿ ಹೋಗಿ ಗಳಿಸಿದ್ರು ತಿಳ್ಕೋರಿ, ಎಲ್ಲಿ ಹೋಯ್ತದ ಈಗ? ನಾಶ. ಅದಕ್ಕೆ ಅಂತಾರ, ನೀನು ಕೊಟ್ಟನು ಕೊಡ್ಲಿಲ್ಲ, ತಿಂದಂತಿಲ್ಲ, ನಾಳೆಗೇನಾಗ್ತದ? ಅದು ನಾಶ ಆಗಿ ಹೋಗುತ್ತದ. ಅದಕ್ಕೆ ಅವರಿಂದ ಗಳಿಸಿ ಭೂಮಿಯಾಗಿಟ್ಟು ಆಯ್ತು. ಹೇಳಂತ ಕೇಳೋದು ಹೋದು, ಯಾವಾಗ ಬರ್ತದ ಸಾವು ಗೊತ್ತಿಲ್ಲ, ಹೇಳಿ ಬರ್ತದ. ಹೇಳಿ ಬಂತಂದ್ರೆ ಹೇಳ್ತಿದ್ವಿ ನಾವು ಇನ್ನೊಬ್ಬರಿಗೆ, ಅವ್ರಿಗೆ ಯಾಕೆ ಕೊಟ್ಟು ನೋಡು, ಇವ್ರಿಗೆ ಇಷ್ಟು ಕೊಟ್ಟು ನೋಡೋಣ. ಅದು ಹೇಳಿ ಬರೋದಲ್ಲ ಸಾವು, ಹೇಳಿ ಬರೋದಲ್ಲ. ಯಾರಿಗೆ ಹೇಳಂಗಿಲ್ಲ ಬರಂಗಿಲ್ಲ, ಅದು ಬಂದ್ಬಿಡು. ಹಂಗೆ ಸತ್ತೋಗಿ ಅದು ಮನೆಯಾಗೆ ಇತ್ತು, ಅಲ್ಲೇ ಇತ್ತು. ಸಾಕಾಜೋ ಅಂಜನಾದಿಕ ಸಾಧನ ಸೇ ನಿಶ್ಚಯ ರೂಪ ಜ್ಞಾನ ಸೊ ನಿತ್ಯ ಪ್ರಾಪ್ತಿಗೆ ಪ್ರಾಪ್ತಿ. ಅವಾಗ ಭಾಳ ಮನೆತನ ಬಡತನ ಪರಿಸ್ಥಿತಿ ಬಂತು, ಭಾಳ ಬಡತನ ಬಂತು. ಅವಾಗ ಅವ್ರ ಮನೆಗೆ ಒಂದು ಹೊತ್ತಿಗೆ ಅನ್ನನೂ ಕೂಡ ಅಷ್ಟು ಒಂದು ಟೈಮಿಗೆ ನಡೆದಂಥ ಮನೆ ನೋಡ್ರಿ, ನಡೆದಂಥ ಮನೆಗಳಿಗೆ ಒಂದು ರೊಟ್ಟಿ ಸಿಗಲ್ಲ ನಿಮಗೆ. ಹಿಂದಕ್ಕೆಲ್ಲ 100 ಮಂದಿ ಮನೆ ಊಟ ಮಾಡಿದವು. ನಡೆದಂಥ ಮನೆಗಳಿದ್ದು ಕೂಡ ಇವತ್ತಿನ ಕಾಲದಾಗ ಅವ್ರ ಮನೆಯಾಗಿದ್ದರಿಗೆ ರೊಟ್ಟಿ ಸಿಗಲ್ಲ, ಮತ್ತೆ ಹೋಟೆಲ್ದಾಗ ಖರೀದಿ ಮಾಡ್ಕೊಂಡು ತಿಂತಾವ. ಪರಿಸ್ಥಿತಿ ಹಿಂಗೆ ಕಾಲಮಾನ ಹಿಂಗೆ ಚಕ್ರ ಒಂದೇ ಥರ ಇರಂಗಿಲ್ಲ ಅಂತದ. ಮ್ಯಾಲಿನ ತಳ ಬರ್ತದ, ತಳಗಿನ ಮ್ಯಾಗಿನ ಬರ್ತದೆ, ಇದು ಚಕ್ರನೇ. ಅದು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅವ್ರ ಅಂತಾರ ಭಾಳ ಬಡತನ ಬಂತು. ಒಂದು ಹೊತ್ತಿಗೂ ಪರಿಸ್ಥಿತಿ ಗಂಭೀರ ಆಯಿತು. ಆ ಮನ್ಯಾಗ ಅವ್ರ ಅಪ್ಪನ ದೋಸ್ತ ಇದ್ದಂತ ಒಂದ್ಸಲ ಬಂದಾಗ ಮನೆಗೆ ಬಂದ, ಏನಪ್ಪ ಅದನ್ನಿಲ್ರಿ ನಮ್ಮ ತಿರ್ಕೊಂಡು ಇಷ್ಟು ವರ್ಷ ಆಯಿತು, ನಮ್ಮಪ್ಪ ಹೋದ, ಅವ್ರ ಜೊತೆ ಹಿಡಿದು ನಮ್ಮ ಬಡತನ ಹತ್ತಿ ಬಿಡ್ತ್ರಿ, ಎಲ್ಲ ಸಿರಿ ಸಂಪತ್ತು ಅತ್ತನ ಕಾಲಾಗ ಐತೇನು ಅಂತೀನಿ, ಅತ್ನ ಕಾಲಾಗೈತೇನು, ಅದನಿಂದ ಬಂತು ಅದನಿಂದ ಹೋಗ್ಬಿಡ್ತ್ರಿ, ಒಂದು ಹೊತ್ತಿಗೆ ಅನ್ನಕ್ಕೂ ಬಡತನ ಬಂದದ. ಇಲ್ಲಪ್ಪ ಭಾಳ ಶ್ರೀಮಂತಿಕಿತ್ತು, ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಭಾಳ ಐತಿ ನಿಮ್ಮ ಮನ್ಯಾಗ, ಎಲ್ಲಿ ಹೋಯ್ತು? ನಮ್ಗೆ ಗೊತ್ತೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ಅಂದಾಗ ಅವ ಅಂದ, ಇಲ್ಲ ಇರ್ಬೋದು, ಯಾರಿಗಾರ ಬಲ್ಲಂತವ್ರಿಗೆ ಕರ್ಕೊಂಬಂದು ಚೆಕ್ ಮಾಡಿಸ್ಬೇಕಂತ ತಿಳ್ಕೊಂಡು ಬಲ್ಲಂತ ನಿಧಿ ತೆಗಿತಕ್ಕಂಥ ಅದೊಂದು ವಿದ್ಯೆನೇ ಅದ. ಎಲ್ಲರಿಗೆ ಬರಲ್ಲ, ಅದೊಂದು ವಿದ್ಯೆನೇ, ನಿಧಿ ತೆಗಿತಕ್ಕಂಥ ವಿದ್ಯೆ ಅದ. ಅದು ಆ ವಿದ್ಯೆ ಬಲ್ಲಂತವನಿಗೆ ಕರ್ಕೊಂಬಂದು ತೋರಿಸಿದಾಗ ಅವ್ನ ಮನ್ಯಾಗನೇ ನಿಧಿ ಇತ್ತಂತೀವಿ, ಮನೆಗೆ ಅಲ್ಲೇ ಓಡಾಡ್ತಾನೆ, ಅಲ್ಲೇ ಇದು ಮಾಡ್ತಾರೆ ಖರೆ. ಆದ್ರೂ ಕೂಡ ಇಷ್ಟ ಏನಿತ್ತದು ಬಡತನ. ಯಾವಾಗ ಮನ್ಯಾಗ ನಿಧಿ ಅದಂತ ಗೊತ್ತಾಯ್ತು ಅಂದ್ರ ನಾ ಬಡವದಂತ ತಿಳ್ಕೊತಾನೇನ್ರಿ. ಈಗ ಮೊದ್ಲೇನ್ ತಿಳ್ಕೊಂಡಿದ್ದ, ಈಗೇನ್ ತಿಳ್ಕೊಡ್ದನ? ನನ್ನಷ್ಟು ಶ್ರೀಮಂತ ಯಾರಿಲ್ಲ ತಿಳ್ಕೊಂತ. ನನ್ನಷ್ಟು ಯಾಕ ಬಂಗಾರದ ನಿಧಿನೇ ನಮ್ಮ ಮನೆಯೊಳಗದಲ್ಲ, ನನ್ನಂತ ಶ್ರೀಮಂತನೇ ಯಾರಿಲ್ಲ ಅಂತ ತಿಳ್ಕೊಂತಾನೆ ಇಲ್ಲ. ಈಗ ನನಗೆ ಶ್ರೀಮಂತ ಈಗ ಏನು ಶ್ರೀಮಂತ ಯಾವತ್ತು ತಿಳ್ಕೊಂಡು ಅವ ಮೊದಲನ ಅದೇ ಸಂಪತ್ತು ಅಲ್ಲೇ ಅದ ಖರೆ. ಆದ್ರೆ ಏನಾಗಿತ್ತು, ಜ್ಞಾನ ಇದ್ದಿಲ್ಲ. ನನ್ನ ಮನೆಯೊಳಗ ಇಷ್ಟು ನಿಧಿ ಅದ ಅಂತವ್ರಿಗೆ ಜ್ಞಾನ ಇದ್ದಿಲ್ಲ. ಈಗೇನಾಯ್ತು, ನಮ್ಮ ಮನೆಯೊಳಗ ಇಷ್ಟು ನಿಧಿ ಅದ, ಬಂಗಾರದ ಅಂಡೆ ಅದ ಅಂತ ತಿಳ್ಕೊಂಡ ಜ್ಞಾನ ಆಯ್ತು. ಇಷ್ಟೇ ಪ್ರಾಪ್ತ ರೂಪ ಪ್ರಾಪ್ತಿ ಅಂತ ಐತೆ ಅಲ್ಲೇ. ಅದ್ರ ಮರುವಿತ್ತು, ಅದ್ರ ಜ್ಞಾನ ಇದ್ದಿಲ್ಲ. ಈಗೇನಾಯ್ತು, ಅರಿವಾಯ್ತು, ನಾ ಶ್ರೀಮಂತ ಅಂತ ತಿಳ್ಕೊಂಡ. ಹಿಂಗೆ ನೋಡ್ರಿ, ಇದು ಮೋಕ್ಷ ಸುಖ ಆನಂದದ ಪ್ರಾಪ್ತಿ. ಆನಂದದ ಪ್ರಾಪ್ತಿ ಅಂದ್ರೆ ಏನು? ನಮ್ಮ ಆತ್ಮಸ್ವರೂಪ ಯಾವಾಗಲೂ ಆನಂದ ರೂಪನೇ ಅದ. ಆದ್ರೂ ಕೂಡ ಸಂಸಾರದಾಗ ಅಜ್ಞಾನದ ವಶದಿಂದ ಅದು ಪ್ರಾಪ್ತಿ ಇದ್ರು, ಆನಂದ ರೂಪ ಇದ್ರೂ ಕೂಡ ಹೆಂಗಿತ್ತು, ಇಲ್ದಂಗೆ ಇತ್ತು. ಯಾಕಂದ್ರೆ ಜ್ಞಾನ ಇದ್ದಿಲ್ಲ.
ಆತ್ಮ ಆನಂದ ರೂಪ ಇದ್ದ ನನ್ನ ಅನುಭವ ಈ ಜೀವಾತ್ಮನಿಗೆ ಇಲ್ಲದೆ ಇರುವುದರಿಂದ ನಾ ದುಃಖಿ ಇದ್ದೀನಿ, ನಾ ಸಂಸಾರಿ ಇದ್ದೀನಿ ಅಂತ ತಿಳ್ಕೊಂಡ 100,000 ಕೋಟಿ ಉಂಟು ಶಂಕರ ಅಂದಲ್ಲ ಈಗ ಹಿಂಗೆ ತಿಳ್ಕೊಂಡಿವ. ಯಾವುದನ್ನಿಲ್ಲ, ದುಃಖದ ಲೇಷನೂ ಕೂಡ ಇಲ್ಲ. ಸ್ವಲ್ಪ ದುಃಖ ಇರಬೇಕಲ್ಲ, ದುಃಖದ ಲೇಷನೂ ಕೂಡ ಇವನು ಬಂದಿಲ್ಲ ಕರೆ. ಆದ್ರೂ ಕೂಡ 100,000 ಕೋಟಿ ಉಂಟು ಶಂಕರ, 100,000 ಕೋಟಿ ದುಃಖ ಅದಾವ ಅಂತ ಹೇಳಕತ್ತೇನೆ, ದೇವ್ರ ಮುಂದೆ ಹೇಳ್ಕೊಳಕತ್ತೇನೆ. ನಾನು ಒಂದಲ್ಲ ದುಃಖ, ಎರಡಲ್ಲ, 100,000 ಕೋಟಿ ದುಃಖ ಅದಾವಂತ ಶಾಸ್ತ್ರ ಹೇಳ್ತದ. ನಿನ್ನ ಆತ್ಮ ಸ್ವರೂಪದಾಗ ದುಃಖದ ಲೇಷನೂ ಕೂಡ ಇಲ್ಲ. ಹೆಂಗೆ ಹೇಳ್ತಿರ? ನಿದ್ದೆನೇ ಉದಾಹರಣೆ. ಈಗ ಮಾಡ್ಬೇಡ್ರಿ, ಆಮ್ಯಾಗ ಹೋಗಿ ಊಟ ಮಾಡಿ ಮಕ್ಕೋರಿ, ಅವ್ರ ಅನುಭವ ಆಗ್ತದ. ನಿದ್ದೆನೇ ಉದಾಹರಣೆ ಅದಲ್ರಿ. ನಿದ್ದೆಯಾಗಿ ಏನದ ಹೇಳಿ? ಸುಮ್ಮನೆ ಎಳ್ಳಿನಷ್ಟು ಅರ್ಥ ಎಳ್ಳಂತಿರಲ್ಲ, ಎಳ್ಳಿನಷ್ಟರ ದುಃಖ ಅದರೇನ್ರಿ ನಿದ್ದೆ. ಸ್ವಲ್ಪ ಆಭಾಸ, ದುಃಖದ ಆಭಾಸ. ಕನಸನ್ಯಾಗ ಕೇಳ್ಬೇಡ್ರಂತೆ, ಕನಸನ್ಯಾಗ ದುಃಖ ಮಸ್ತ್ ಅದ, ಸುಖನದ ದುಃಖನದ ಕನಸೆಲ್ಲ ಹೇಳದ. ನಿದ್ದೆ ಗಾಢವಾದಂತ ನಿದ್ದೆ ಹತ್ತಿದಾಗ ಸ್ವಲ್ಪ ಎಳ್ಳಿನಷ್ಟರ ದುಃಖ ಅದೇನು ನಂಬಲ್ಲಿ? ನಾವರ ಅದಿವೇ ಇಲ್ಲ, ನಾವದೀವಿ, ದುಃಖ ಈಗಲೂ ಕೂಡ ನಮ್ಮ ಆತ್ಮ ಹಂಗೆ ಅದ. ಹೆಸರದಾಗಲೂ ಕೂಡ ಇಟೇನು ದುಃಖ ಅನುಭವಿಸಕತ್ತೀವಲ್ಲ, ಆತ್ಮ ಈಗಲೂ ಕೂಡ ಹಂಗೆ ಅದ. ದುಃಖ ಅನುಭವಿಸ್ತದ ಯಾವುದು? ಕರ್ಮ ಯಾವ್ದು ಮಾಡಿದಾದ್ರೂ ದುಃಖ ಅನುಭವಿಸ್ತದ. ಕರ್ಮ ಮಾಡಿದ್ದೆ ಯಾವುದು? ಮನಸ್ಸು. ಕರ್ತೃತ್ವ ಭೋಕ್ತೃತ್ವ ಎದರ ಧರ್ಮ? ಅಂತಃಕರಣದ ಧರ್ಮ, ನಿಂದ ಅಲ್ಲ. ನೀ ಮಾಡೋವನ್ನೆಲ್ಲ ಭೋಗಿಸೋನಲ್ಲ, ಅಂತಃಕರಣದ ಮನಸ್ಸು. ಮನಸ್ಸ ಕರ್ತೃತ್ವ ಭೋಕ್ತೃತ್ವ ಕರ್ಮ ಮಾಡೋದು, ಪುಣ್ಯ ಪಾಪ ಮಾಡೋದು ಮನಸ್ಸೇ. ಅದ್ರ ಫಲ ಸುಖ ದುಃಖವನ್ನು ಭೋಗಿಸೋದು ಮನಸ್ಸೇ. ನಾವೇನು ತಿಳ್ಕೊಂಡ್ವಿ? ನನ್ನ ಆತ್ಮನ ಮೇಲೆ ಆರೋಪ ಮಾಡ್ಕೊಂಡು ದುಃಖಿ ಆಗ್ಯಾನವ ಜೀವಾತ್ಮ. ಅದಕ್ಕೆ ಅವ್ರಂತಾರ, ಎಂದೂ ಕೂಡ ದುಃಖಿ ಇಲ್ಲವಿಲ್ಲ, ನಿನ್ನ ಆತ್ಮ ಆನಂದ ರೂಪನೇ ಅದ. ಜ್ಞಾನ ನಿನಗಿಲ್ಲ ಅಷ್ಟೇ, ಅದ ಜ್ಞಾನ ಇಲ್ಲ. ನನ್ನ ಆತ್ಮ ಆನಂದ ರೂಪ ಅದ. ಮತ್ತು ದುಃಖ ಎದಕ್ಕದ? ಮನಸ್ಸಿಗೆ ಅದ. ಗೊತ್ತಿಲ್ಲ ನೋಡು. ಇನ್ನೊಬ್ರ ದುಃಖ ನಮಗೇನು ಸಂಬಂಧ ಆಗ್ತದೆ? ಅದು ನಿಮಗೆ ಆರಾಮಿಲ್ಲ ಅಂದ್ರಪ್ಪ ಅಂದ್ರೆ ನಿಮ್ಮ ದುಃಖ ನಮಗೇನೋ ಸಂಬಂಧ ಆಗ್ತದೆ. ಹಂಗ ಮನುಷ್ಯನ ದುಃಖ ಆತ್ಮನಿಗೇನೋ ಸಂಬಂಧ ಅಂತ. ಆಗ್ತಕ್ಕಂಥ ದುಃಖ ಮನಸ್ಸಿಗೆ ಅದ. ಮನಸ್ಸಂದ್ರೆ ಆತ್ಮ ಅಲ್ಲ, ಇದರ ಗೊತ್ತದ, ಇದು ತಿಳ್ಕೊಬೇಕು ಮಂದಿ. ಮನಸ್ಸಂದ್ರ ಆತ್ಮ ಅಲ್ಲ. ಮನಸ್ಸಿಗೆ ಅರಿವೋನ ಆತ್ಮ ಇದ್ದಾನೆ, ಮನಸ್ಸಿಗೆ ತಿಳಿಯೋನ ಆತ್ಮ ಇದ್ದಾನೆ, ಮನಸ್ಸಿಗಿಂತ ಭಿನ್ನ ಆತ್ಮ ಇದ್ದಾನೆ. ಮತ್ತೆ ಮನಸ್ಸಿನ ದುಃಖ ಆತ್ಮನಿಗೇನು ಸಂಬಂಧ? ಆದ್ದರಿಂದ ಈ ಜ್ಞಾನ, ಈ ವಿವೇಕ ಜ್ಞಾನ ಯಾರಿಗಿಲ್ಲ. ಮನಸ್ಸೇ ಬೇರೆ, ಆತ್ಮನೇ ಬೇರೆ. ಮನಸ್ಸು ಅರಿಸಿಕೊಳ್ಳುವುದು, ಆತ್ಮ ಅರಿಯುವುದು ಅನ್ನುವ ಈ ಮನ ಮತ್ತು ಆತ್ಮರ ವಿಂಗಡಣೆಯನ್ನು, ಆತ್ಮ ಅನಾತ್ಮದ ವಿವೇಕ ಯಾರಿಗಿಲ್ಲ ಅವ್ರಿಗೇನಾಗ್ತದ? ದುಃಖ ತೋರ್ತದೆ. ತನ್ನ ಆತ್ಮ ಆನಂದ ರೂಪದ ಕೂಡ ಆನಂದ ರೂಪ ಪ್ರತೀತಿ ಆಗಲ್ಲ ಅವನಿಗೆ. ಆತ್ಮ ನಾ ದುಃಖಿ ಇದ್ದೀನಂತ ಪ್ರತೀತಿ ಆಗ್ತದೆ. ಯಾವಾಗ ಈ ವಿವೇಕ ಚಲುವಾಯಿತು, ವಿಂಗಡಣೆ ನಡೀತು, ಮನಸ್ಸಿನಾಗ ಚಿಂತನೆ ನಡೀತು, ಆತ್ಮನ ಸ್ವರೂಪ ಹಿಂಗಾದ, ಅನಾತ್ಮದ ಸ್ವರೂಪ ಹಿಂಗಾದ ಅಂತದ್ದು ಯಾವಾಗ ಇವೆರಡರ ಭೇದ ಜ್ಞಾನ ಚಲುವಾಯಿತು, ಅವಾಗ ನಿನಗೆ ಗೊತ್ತಾಗ್ತದ ಈ ದುಃಖ ಆತ್ಮನಲ್ಲಿ ಇಲ್ಲವೇ ಇಲ್ಲ. ನಾನಗೇನಾಯ್ತು? ಯಾವಾಗ ಸದ್ಗುರು ಬೋಧನೆ ಮಾಡಿದ, ಯಾವಾಗ ಇವನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಯಿತು, ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತ ಯಾವಾಗ ತಿಳ್ಕೊಂಡ, ಅವಾಗ ಏನಾಯ್ತು? ನನಗೆ ಆನಂದ ಸಿಕ್ತು ಅಂತ. ನಾವು ಸಿಕ್ಕದೇನ್ರಿ? ಯಾಕ? ಸದಾ ಯಾವಾಗಲೂ ಐತಿ ಆನಂದ, ಅದು ಆತ್ಮನಲ್ಲಿ ಸಿಕ್ತು ಅನ್ನೋ ಭಾವನೆ ಬರ್ತದಲ್ಲ, ಇದಕ್ಕೇನಂತಾರ? ಪ್ರಾಪ್ತ ರೂಪ ಪ್ರಾಪ್ತಿ. ಇದು ದೃಷ್ಟಾಂತ ಅಷ್ಟೇ. ताकत जो अंजनादिक साधन से निश्चय रूप ज्ञान सो नित्य प्राप्ति की प्राप्ति है. ಅದು ಈಗ ಸಿಕ್ಕಿಲ್ಲ ನಿಧಿ, ಯಾವಾಗಲೂ ಕೂಡ ಮನೆಗೆ ಐತೆ ಅದು ಬಂಗಾರ, ಆದ್ರೂ ಕೂಡ ಸಿಕ್ತು ಅಂತನಲ್ಲ, ಇದಕ್ಕೆ ಪ್ರಾಪ್ತ ರೂಪ ಪ್ರಾಪ್ತಿ, ನಿತ್ಯ ಪ್ರಾಪ್ತದ ಪ್ರಾಪ್ತಿ. ತೈಷ್ ಅದರಂತೆ ಪರಮಾನಂದ ರೂಪ ಜೋ ಬ್ರಹ್ಮ ಸೋ ಸರ್ವಕ ಅಪನ ಆಪ್ ಹೋನೆತೆ ನಿತ್ಯ ಪ್ರಾಪ್ತ ಹೇ. ಪರಮಾನಂದ ಸ್ವರೂಪವಾದಂಥ ಬ್ರಹ್ಮ, ಹೌದು, ಬ್ರಹ್ಮ ಏನಂದ್ರೆ ಆನಂದ ರೂಪ ಅಂತ ಹೇಳ್ಕೊಂಬ. ಯಾಕ? ಪರಿಪೂರ್ಣ, ಎಲ್ಲಿ ಪರಿಪೂರ್ಣ ಅದ ಅದುವೇ ಏನದ? ಆನಂದ ಸ್ವರೂಪ ಅಂತ ಶಾಸ್ತ್ರ ಹೇಳ್ತಾರೆ. ಭೂಮಾನ ಬ್ರಹ್ಮ ಕಹಯ. ಭೂಮ ಅಂದ್ರೆ ವ್ಯಾಪ, ಪರಿಪೂರ್ಣ, ಪರಿಪೂರ್ಣ ಇದ್ದದೆ ಬ್ರಹ್ಮ. ಯಾವುದು ಪರಿಪೂರ್ಣವಾಗಿರುತ್ತದೆ ಅದೇ ಆನಂದ ರೂಪವಾಗಿರುತ್ತದೆ, ಯಾವುದು ಪರಿಚಯ ಇರ್ತದೆ ಅದು ದುಃಖ ರೂಪವಾಗಿರುತ್ತದೆ. ಅದಕ್ಕೆ ನಿತ್ಯ ಪರಮಾನಂದ ರೂಪ ಜೋ ಬ್ರಹ್ಮ ಸೋ ಸರ್ವಕಾಪನ ಆಪೋನೈತೆ ನಿತ್ಯ ಪ್ರಾಪ್ತ ಹೇ. ಆ ಬ್ರಹ್ಮ ಎಲ್ಲರ ಆತ್ಮ ಸ್ವರೂಪನೇ ಅದ. ಬ್ರಹ್ಮ ಅಂದ್ರೆ ಎಲ್ಲಿ ಹೋದ್ರೂ ತಿಳ್ಕೊಬೇಡ್ರಿ ನೀವು, ಎಲ್ಲ ಒಳಗಿರ್ತಕ್ಕಂಥ ಆತ್ಮ ಅದಲ್ಲ, ಈ ಆತ್ಮನೇ ಬ್ರಹ್ಮ ಎಂದು ಕೇಳ್ಕೊಂಬಂದಿರಿ ನೀವು. ಆತ್ಮನೇ ಬ್ರಹ್ಮ. ಯಾಕ? ಸಚ್ಚಿದಾನಂದ ರೂಪ. ಸಚ್ಚಿದಾನಂದ ರೂಪ ಇರುವುದರಿಂದ ಆತ್ಮವೇನದ? ಬ್ರಹ್ಮದ ಎಲ್ಲರ ಆತ್ಮ ಸ್ವರೂಪ ಒಂದೇ ಅದ. ಎಲ್ಲ ದೇಹಗಳು ಬೇರೆ ಬೇರೆ ಇರುವುದು,
ಅಂತಃಕರಣ ಬೇರೆ ಬೇರೆ ಇರ್ಬೋದು. ಇವೆಲ್ಲ ಅಂತಃಕರಣದಲ್ಲಿರ್ತಕ್ಕಂಥ ಆತ್ಮ ಮಾತ್ರ ಒಂದೇ ಇರುತ್ತದೆ. ಘಟಗಳು ಅನೇಕ ಇರ್ಬೋದು, ಕರೆ ಘಟಾಕಾಶ ಅದ ವಿಚಾರ ಮಾಡಿದ್ರೆ ಒಂದೇ ಅದ. ಎಲ್ಲ ಘಟಗಳಿಗೆ ಆಶ್ರಯ ಕೊಟ್ಟದ್ದು ಆ ಬಯಲು ಒಂದೇ ಅದ, ಆದ್ರೆ ಘಟಗಳು ಬೇರೆ ಅದ. ಹಂಗ ಅಂತಃಕರಣಗಳು ಭಿನ್ನ 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 ಅಂತಃಕರಣ ಇರ್ಬೋದು, ಮನಸ್ಸುಗಳು ಅನೇಕ ಇರ್ಬೋದು, ಆದ್ರೆ ಎಲ್ಲ ಮನಸ್ಸಿಗೆ ಆಶ್ರಯ ಕೊಟ್ಟದ್ದು ಒಂದೇ ಆತ್ಮಚೇತನ. ಅದಕ್ಕೆ ಅದು ನಿತ್ಯ ಪ್ರಾಪ್ತ ಹೇ. ಯಾವಾಗಲೂ ನಮ್ಮ ಆತ್ಮಸ್ವರೂಪ ನಿತ್ಯ ಪ್ರಾಪ್ತಿ ಅದ. सर्व कापना आप होने ते नित्य प्राप्त है, तो भी सो अज्ञानते अप्राप्त की नहीं होगी. ನಿತ್ಯ ಪ್ರಾಪ್ತ ರೂಪವಾದಂಥ ಆತ್ಮ ಅಜ್ಞಾನದ ವಶದಿಂದ ಏನಾಗ್ಯದ ಅಂದ್ರೆ ಅಪ್ರಾಪ್ತದಂತೆ ಇರುತ್ತದೆ. ಅಪ್ರಾಪ್ತ ಬ್ರಹ್ಮ ಎಲ್ಲಿಯೋ ಅದನ್ನಂತ ತಿಳ್ಕೊಂಡ್ಬಿಟ್ಟಿವಿ. ಎಲ್ಲರ ಆತ್ಮರೂಪ ಬ್ರಹ್ಮ ಇದ್ದೂ ಕೂಡ ನಮ್ಗೆ ಹೆಂಗಾಗ್ಯದ, ಎಲ್ಲೋ ಬ್ರಹ್ಮ ಅದನ್ನ ಬ್ರಹ್ಮ ಹೇಳ್ತಾರ, ಎಲ್ಲೋ ಇದ್ದಾನಪ್ಪ ಅಂತ ಪರೋಕ್ಷ ಜ್ಞಾನ ಅಪ್ರಾಪ್ತದಲ್ಲಿ ಇರುತ್ತದೆ. ತಾಕ ತತ್ವಜ್ಞಾನತೆ ಮೈಹಿ ಪರಮಾನಂದ ರೂಪ ಬ್ರಹ್ಮ ಹೂ ಐಷ ನಿಶ್ಚಯ ರೂಪ ಜೋ ಜ್ಞಾನ ಸೋ ನಿತ್ಯ ಪ್ರಾಪ್ತಿಗೆ ಪ್ರಾಪ್ತಿ ಹೇ. ಯಾವಾಗ ಸದ್ಗುರುಗಳು ನೀನೇ ಪರಬ್ರಹ್ಮ ಇದ್ದಿ ಅಂತ ತತ್ವಮಸಿ ಆದಿಕ್ ಮಹಾವಾಕ್ಯವನ್ನು ಉಪದೇಶ ಮಾಡ್ತಾರ, ಅವಾಗ ಇವನಿಗೆ ಏನಾಗ್ತದ, ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೀನಿ, ಪ್ರತ್ಯೇಕಾತ್ಮವೇ ಪರಬ್ರಹ್ಮ ರೂಪನಿದ್ದೀನಿ ಅಂತ ಯಾವಾಗ ಇವನು ನಿಶ್ಚಯ ಜ್ಞಾನ ಸಂಶಯ ಜ್ಞಾನ ಅಲ್ಲ, ಯಾವಾಗ ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೀನಿ ಅನ್ನುವ ನಿಶ್ಚಯ ಜ್ಞಾನ. ಹೆಂಗ ಅಜ್ಞಾನ ದಶದಲ್ಲಿ ದೇಹನೇ ನಾನು ಅನ್ನುವ ಎಷ್ಟು ನಿಶ್ಚಯ ಜ್ಞಾನ ಇರ್ತದ, ಅದು ಬಾಧ ಆಗಬೇಕು, ಅದು ನಿವೃತ್ತಿ ಆಗಬೇಕು. ದೇಹ ನಾನನ್ನ ಬುದ್ಧಿ ಹೋಗ್ಬೇಕು, ದೇಹಾತ್ಮ ಬುದ್ಧಿ ಹೋಗ್ಬೇಕು. ಯಾವಾಗ ದೇಹಾತ್ಮ ಬುದ್ಧಿ ಹೋಯ್ತು ಅವಾಗ ಮೊದಲು ಅಜ್ಞಾನ ದಶ ದೇಹಕ್ಕೇನು ಆತ್ಮಂತ ಎಷ್ಟು ನಿಶ್ಚಯ ಇತ್ತಲ್ಲ ಅಷ್ಟು ನಿಶ್ಚಯ ಆ ಬ್ರಹ್ಮವೇ ನಾನಿದ್ದೀನಿ ಅಂತ ಜ್ಞಾನ ಆಯ್ತು ಅಂದ್ರ ಅದಕ್ಕೇನಂತಾರ ನಿತ್ಯ ಪ್ರಾಪ್ತದ ಪ್ರಾಪ್ತಿ ಅಂತ ಕರೆಯುತ್ತಾರೆ. ಸೊ ನಿತ್ಯ ಅದು ಬರೋದಿಲ್ಲ, ಬ್ರಹ್ಮ ತಿಳ್ಕೊಬೇಕಾದ ಅಷ್ಟೇ. ಇಲ್ಲಿ ಜ್ಞಾನ ಅಂದವರು ಕ್ರಿಯೆ ಇಲ್ಲ, ಇಲ್ಲಿ ಜ್ಞಾನ ತಿಳ್ಕೋಬೇಕು. ಆ ಪರಬ್ರಹ್ಮವೇ ನನ್ನ ಆತ್ಮಸ್ವರೂಪ ಅಂತ ನಿಶ್ಚಯ ಜ್ಞಾನ ಮಾಡ್ಕೊಳ್ಳೋದು. ಮತ್ತೆ ಅಂತ ನಿಶ್ಚಯ ಜ್ಞಾನ ತಕ್ಷಣ ಬ್ರಹ್ಮ ಓಡಿ ಬಂದು ಒಳಗಪ್ಪಂತಾನೆ ಯಾವಾಗ ಗುರುಗಳು ನಿಶ್ಚಯ ಜ್ಞಾನ ಇದಲ್ಲ, ಪರಬ್ರಹ್ಮನೇ ನಾನು ನಿಂತೀನಿ ಅಂತಂದು ಯಾವಾಗ ಗುರುಗಳು ಹೇಳಿದ ತಕ್ಷಣನೇ ಜ್ಞಾನ ಆಯ್ತು. ಜ್ಞಾನ ಆದ ತಕ್ಷಣ ಜ್ಞಾನ ಕ್ಷಣದೊಳಗ ಅದು ಎಲ್ಲೋ ಇದ್ದಂತ ಬ್ರಹ್ಮ ಓಡಿ ಬಂದು ಒಳಗೆ ಒಪ್ಪಂತಾನಂತ ತಿಳ್ಕೊಬಾರ್ದು. ಯಾವಾಗ ಹೋಗೋದನ್ನಲ್ಲ, ಅದು ಬರುವುದನ್ನಲ್ಲ, ಅದು ಸರ್ವ ವ್ಯಾಪಿ ಅದ, ಸರ್ವಂತರ್ಯಾಮಿ ಅದ. ಎಲ್ಲಿ ಬದಲಾಗಿದ್ದು ಅರಿವಿನೊಳಗನೆ ಬದಲಾಗ್ಯದ. ನಾವು ತಪ್ಪು ತಿಳ್ಕೊಂಡಿವೆಲ್ಲ, ಅದನ್ನೇನು ಮಾಡ್ಬೇಕು, ಶುದ್ಧ ತಿಳ್ಕೊಬೇಕು, ಭ್ರಮ ಕಳ್ಕೋಬೇಕು. ಭ್ರಮ ಕಳ್ಕೊಂಡಾಗ ಮಾತ್ರ ಯಥಾರ್ಥವಾದಂಥ ಜ್ಞಾನ ಆಗುತ್ತದೆ. ಇದಕ್ಕೆ ನಿತ್ಯ ಪ್ರಾಪ್ತ ರೂಪ ಪ್ರಾಪ್ತಿ ಅನ್ನುತ್ತಾರೆ. ಈಗ ಮ್ಯಾಗ ವಿಷಯಕ್ಕೆ ಬರ್ರಿ, ಶಂಕ 31ನೇ ಅಂಕ. ಈಗ ಒಂದ್ ರೀತಿ ಹೇಳಿದ್ರು, ಶಂಕ ಮಾಡಿದ್ದವ ನಿಮ್ಮದು ಗ್ರಂಥದ ಪ್ರಯೋಜನನೇ ಸಂಭವಿಸೋದಿಲ್ಲ. ಏನ್ರಿ ಇದ್ದುದು ಪಡ್ಕೋಬೇಕಂತೀರಿ, ಇಲ್ಲದ್ದು ಕಳ್ಕೋಬೇಕಂತೀರಿ. ತದ್ವಿರುದ್ಧ ಆಗಿತ್ತಿದ ಮಾತು ನಮಗೆ. ಇದ್ದದ್ದು ಪಡ್ಕೋಬೇಕಂತ, ಇಲ್ಲದ್ದು ಕಳ್ಕೋಬೇಕಂತ. ಮೊದಲೇ ಇಲ್ಲೇ ಇಲ್ಲ, ಇಲ್ಲದ್ದು ಕಳ್ಕೋದು, ಇದ್ದದ್ದು ಪಡ್ಕೊಳ್ಳೋದು. ಇದೇ ಗ್ರಂಥದ ಪ್ರಯೋಜನ ಅಂತ ಹೇಳಿದ್ರು. ಅದಕ್ಕೆ ಹಂಗ್ರಿ ಅಂತಂದಿದ್ದಾವ. ಹಂಗೆ ಬರ್ತದ, ಇಲ್ಲದ್ದು ಪಡ್ಕೊಳಕ್ ಬರ್ತದ, ಅದೇ ಮತ್ತೆ ಇದ್ದದ್ದು ಕಳ್ಕೊಳಕ್ ಬರ್ತದ. ಇಲ್ಲದ್ದು ಕಳ್ಕೊಳ್ಳೋದಂತ, ಇದ್ದದ್ದು ಪಡ್ಕೊಳ್ಳೋದಂತ. ಇದು ಗ್ರಂಥದ ಪ್ರಯೋಜನ ಸಂಭವಿಸಿಲ್ಲ, ಗ್ರಂಥ ಬರೆಯಕ್ಕೆ ಹೋಗ್ಬೇಡ್ರಿ, ವ್ಯರ್ಥ ಆಗ್ತದ ಅಂತಂದು ಹೇಳಿದಾಗ ಅವ್ರು ಇಲ್ಲ ಬರ್ತದ ನೋಡಪ್ಪ, ಇದ್ದದ್ದು ಪಡ್ಕೊಳಕ್ ಬರ್ತದ, ಇಲ್ಲದ್ದು ಕಳ್ಕೊಳಕ್ ಬರ್ತದ ಅಂತ ಉತ್ತರ ಇಲ್ಲಿ ತನ ಸವಿಸ್ತಾರವಾಗಿ ಹೇಳಿದ್ರು. ಆದ್ರೂ ಕೂಡ ಶಂಕಕಾರ ಸುಂಬಿಡಂಗಿಲ್ಲ, ಅವನು ಬಹಳ ಶಾಣೆ ಅದನ್ನ. ಮತ್ತೆ ಅದ್ರಾಗೆ ಪ್ರಶ್ನೆ ಮಾಡ್ತಾನೆ, ಅದೇ ವಿಷಯದಾಗ ಪ್ರಶ್ನೆ ಮಾಡ್ತಾನೆ. ಇದೊಂಥರ ಪ್ರಶ್ನೆ ಬೇರೆ ಆಗುತ್ತೆ. ಶಂಕ ಏಕ ಪದಾರ್ಥ ವಿಷಯ ಬ್ರಾಕೆಟ್ನ ಕೊಟ್ಟ ಪದಾರ್ಥದ ಮೋಕ್ಷದಲ್ಲಿ ನೀವು ಗ್ರಂಥದ ಪ್ರಯೋಜನ ಹೇಳಿದ್ರಲ್ಲ, ಮೋಕ್ಷ ಅಂತ ಹೇಳಿ, ಮೋಕ್ಷವೇ ಗ್ರಂಥದ ಮುಖ್ಯ ಪ್ರಯೋಜನ ಅಂತ ಹೇಳ್ತಿರಲ್ಲ. ನೀವು ಹೇಳಿದಂಥ ಗ್ರಂಥದ ಪ್ರಯೋಜನ ಮೋಕ್ಷ ರೂಪ ಪ್ರಯೋಜನದಲ್ಲಿ ಭಾವ ಅಭಾವದೂನು ಬನೇನಹಿ. ಮತ್ತೆ ರೂಟ್ ಚೇಂಜ್ ಮಾಡಿದವ, ಪ್ರಶ್ನೆದ ರೀತಿ ಚೇಂಜ್ ಮಾಡ್ಕೊಂಡ. ಯಾಕೆ ಒಂದ್ ರೀತಿ ಪ್ರಶ್ನೆ ಮಾಡಿದ್ರೆ ಅವ್ರು ಉತ್ತರ ಹೇಳಿದ್ರು, ಈಗ ಇನ್ನೂ ಬಿಡ್ತಾ ಇಲ್ಲ, ಮತ್ತೆ ಒಂದು ಸ್ವಲ್ಪ ಬೇರೆ ರೂಟ್ ಬೇರೆ ರೀತಿಯಿಂದ ಪ್ರಶ್ನೆ ಮಾಡ್ತಾನೆ. ನೀವು ಏನಂತೀರಿ, ಗ್ರಂಥದ ಮುಖ್ಯ ಪ್ರಯೋಜನ ಮೋಕ್ಷ ಅಂದ್ರೆ, ಆ ಮೋಕ್ಷದಲ್ಲಿ ಮೋಕ್ಷ ಸಂಭವಿಸೋದಿಲ್ಲ. ಯಾಕಂದ್ರೆ ಮೋಕ್ಷ ಎಂಬ ಒಂದು ವಸ್ತುವಿನೊಳಗ ಭಾವ ರೂಪತ ಅಭಾವ ರೂಪತ ಸಂಭವಿಸುವುದಿಲ್ಲ. ನೀವೇನಂತೀರಿ, ಕಾರಣ ಸಹಿತ ಜಗತ್ತದ ನಿವೃತ್ತಿ,
ಅದಕ್ಕೆ ಮೋಕ್ಷ ಅಂದ್ರೆ ಏನು? ಇಲ್ಲ, ಅಂದಿಲ್ಲ. ಬೇರೆ ತರ ಅಂತಾರ ನೋಡಿ. ನ್ಯಾಯಶಾಸ್ತ್ರ ಏನ್ ಹೇಳ್ಯಾರ? ನ್ಯಾಯಶಾಸ್ತ್ರ ಅದ 21 ದುಃಖದ ನಿವೃತ್ತಿಗೆ ಮೋಕ್ಷ. ಆ ಮಾತು ಕರೆಕ್ಟ್ ಅದು. ಅವ ಅಂತಾನೆ, ಪೂರ್ವ ಪಕ್ಷ ಅಂತಾನೆ. ನ್ಯಾಯಶಾಸ್ತ್ರದಲ್ಲಿ 21 ದುಃಖದ ನಿವೃತ್ತಿಗೆ ಮೋಕ್ಷ ಎನ್ನುತ್ತಾರೆ. ಸಾಂಖ್ಯಶಾಸ್ತ್ರದಲ್ಲಿ ತ್ರಿವಿಧ ದುಃಖದ ನಿವೃತ್ತಿಗೆ ಮೋಕ್ಷ ಅನ್ನುತ್ತಾರೆ. ಪೂರ್ವಮೀಮಾಂಸಕರು ಏನಂತಾರ? ಅಪ್ರಾಪ್ತಕ್ಕೆ ಪ್ರಾಪ್ತಿ ಮಾಡ್ಕೊಳ್ಳೋದೇ ಮೋಕ್ಷ ಅನ್ನುತ್ತಾರೆ. ಪೂರ್ವಮೀಮಾಂಸಕರು ಏನಂತಾರೆ? ಯಾವ್ದು ಅಪ್ರಾಪ್ತ ಅದ? ಸ್ವರ್ಗಾದಿಗಳು ಪ್ರಾಪ್ತ ಅದಾವ ನಿಮಗ? ಇಲ್ಲ. ಮತ್ತೆ ಏನ್ ಮಾಡ್ಬೇಕು? ಕರ್ಮ ಮಾಡ್ಬೇಕು, ಸ್ವರ್ಗಾದಿಗಳು ಲೋಕ ಪ್ರಾಪ್ತಿ ಮಾಡ್ಕೋಬೇಕು. ಅಪ್ರಾಪ್ತಿಗೆ ಪ್ರಾಪ್ತಿ ಪೂರ್ವಮೀಮಾಂಸಕರು. 21 ದುಃಖದ ನಿವೃತ್ತಿಗೆ ನ್ಯಾಯಶಾಸ್ತ್ರದ ಮೋಕ್ಷ ಅಂತಾರೆ. ತ್ರಿವಿಧ ದುಃಖದ ನಿವೃತ್ತಿಗೆ ಸಾಂಖ್ಯರ ಮೋಕ್ಷ ಅಂತ. ಪಂಚಕ್ಲೇಶಗಳ ನಿವೃತ್ತಿಗೆ ಯೋಗದೊಳಗ ಮೋಕ್ಷ ಅಂತಾನೆ. ಅದಕ್ಕೆ ಕರೆಕ್ಟ್ ಅದ. ನಿಮ್ಮದು ಏನದ? ನೀವು ಹೇಳಿದ ಮೋಕ್ಷದ ವ್ಯಾಖ್ಯಾನ ಅಂದಾಗ ಒಂದ್ ಹೇಳಕತ್ತಿಲ್ಲ, ನೀವು 2 ಹೇಳಕತ್ತಿಲ್ಲ. ಏನಂತಾರ? ಕಾರಣ ಸಹಿತ ಜಗತ್ತ ನಿವೃತ್ತಿ ಅಂತ, ಅತ್ಯಂತ ದುಃಖ ನಿವೃತ್ತಿ ಅಂತ. ಮತ್ತೆ ಮ್ಯಾಗ ಏನಂತಾರ? ಬ್ರಹ್ಮಭಾವದ ಪ್ರಾಪ್ತಿ ಅಥವಾ ಪರಮಾನಂದದ ಪ್ರಾಪ್ತಿ ಅಂತ. ಒಂದು ಕಳ್ಕೋಬೇಕು, ಒಂದು ಪಡ್ಕೋಬೇಕು. ಬರೀ ಕಳ್ಕೊಳ್ಳೋದಕ್ಕೂ ಕೂಡ ಮೋಕ್ಷ ಅಂದಿಲ್ಲ, ಪಡ್ಕೊಳ್ಳೋದಕ್ಕೂ ಮೋಕ್ಷ ಅಂದಿಲ್ಲ. ಕಳ್ಕೊಳ್ಳೋದು ಪಡ್ಕೊಳ್ಳೋದು ಎರಡು ಕೂಡಿ ಮೋಕ್ಷ ಅನ್ನಕೈತಿ. ಹೆಂಗ್ ಸಂಭವಿಸ್ತದ? ಕಳ್ಕೊಂಡ್ರಂದ್ರ ಅಭಾವ, ಪಡ್ಕೊಳ್ಳೋದಂದ್ರ ಭಾವ. ಭಾವ ಅಭಾವ ಒಂದೇ ಮೋಕ್ಷದಲ್ಲಿ ಹೆಂಗ್ ಸಂಭವಿಸ್ತದ? ಶಂಕಮ ಒಂದು ಅಭಾವರ ಹೇಳ್ರಿ, ಒಂದು ಇಲ್ಲ, ಒಂದು ಭಾವರ ಹೇಳಿ. ಏನಪ್ಪ? ಪರಮಾನಂದ ಪ್ರಾಪ್ತಿಗೆ ಮೋಕ್ಷ ಅಂದ್ರೆ ಅವನ್ ಶಂಕ ಏನದ? ಪರಮಾನಂದ ಪ್ರಾಪ್ತಿಗೆ ಮೋಕ್ಷ ಎನ್ನುತ್ತೇವೆ ಅನ್ರಿ. ಆ ಮಾತಿಗೆ ಒಪ್ತೀನಿ, ಮಾತು ಒಪ್ಪಿಗೆ ಬರ್ತದೆ. ಹಂಗೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ಅತ್ಯಂತ ದುಃಖದ ನಿವೃತ್ತಿಗೆ ಮೋಕ್ಷ ಅಂದ್ರೆ ದುಃಖದ ನಿವೃತ್ತಿಯೇ ಮೋಕ್ಷ ಅನ್ರಿ. ಅದು ಒಂದ್ ರೀತಿ ಆಗ್ತದೆ. ನೀವು ಹಂಗೆ ಹೇಳ್ತಾ ಇಲ್ಲ. ಏನಂತೀರಿ? ದುಃಖದ ನಿವೃತ್ತಿನೇ ಹೇಳ್ತೀರಿ, ಪರಮಾನಂದ ಪ್ರಾಪ್ತಿ. ಜಗತ್ತದ ನಿವೃತ್ತಿ ಹೇಳ್ತೀರಿ, ಬ್ರಹ್ಮಭಾವದ ಪ್ರಾಪ್ತಿ ಆಯ್ತು. ಪ್ರಾಪ್ತಿ ಅಂದ್ರೆ ಭಾವ ಆಯ್ತು, ನಿವೃತ್ತಿ ಅಂದ್ರೆ ಅಭಾವ ಆಯ್ತು. ಭಾವ ಅಭಾವ ಒಂದೇ ಅಧಿಕರಣದಲ್ಲಿ ಏಕಕಾಲದಲ್ಲಿ ಹೆಂಗ್ ಸಂಭವಿಸ್ತದ? ಹೆಂಗಿರಕ್ ಸಾಧ್ಯ ಅದ? ಹೌದಿಲ್ಲ? ಭಾವ ಅಭಾವ ಒಂದೇ ಅಧಿಕರಣ. ಈಗ ನೋಡ್ರಿ, ಇದು ಮೊಬೈಲು ಈ ಗ್ರಂಥದಲ್ಲಿ ಮೊಬೈಲ್ ಗ್ರಂಥ ಮ್ಯಾಗಿತ್ತು. ಈಗ ಮೊಬೈಲ್ ಅದ ಅಂತಾನೆ ಹೇಳ್ತೀನಿ, ಮೊಬೈಲ್ ಇಲ್ಲ ಅಂತ ಹೇಳ್ತೀನಿ. ಹೇಳಕ್ ಬರ್ತದೆ? ಒಂದೇ ಜಾಗದ, ಬೇರೆ ಬೇರೆ ಜಾಗದಾಗ ಹೇಳ್ಬೋದು. ಬೇರೆ ಬೇರೆ ಜಾಗದಾಗ ಇದು ಮೊಬೈಲ್ ಆ ಕಟ್ಟೆ ಮ್ಯಾಗ ಇಲ್ಲ ಅಂತ ಹೇಳ್ತೀನಿ. ಹೋಗ್ತೀರಾ? ಇಲ್ಲ. ಮೊಬೈಲ್ ಕಟ್ಟೆ ಮ್ಯಾಗ ಇಲ್ಲ, ಇದ್ರದ್ದು ಅಭಾವ ಅದು. ಈ ಗ್ರಂಥದಲ್ಲಿ ಅದ, ಹೋಗ್ತಿರಿಲ್ಲ? ಹೌದ್ರಿ, ಗ್ರಂಥದ ಮ್ಯಾಗ ಮೊಬೈಲ್ ಐತ್ರಿ, ಕರೆಕ್ಟ್. ಕಟ್ಟೆ ಮ್ಯಾಗ ಅಭಾವ. ಈಗ ಇದೇ ಗ್ರಂಥದ ಮ್ಯಾಗ ಮೊಬೈಲ್ ಇಲ್ಲ, ಹೋಗ್ತೀರ? ಈ ಮೊಬೈಲ್ದು ಇಲ್ಲಿ ಅಭಾವನ ಅದ, ಇಲ್ಲಿ ಭಾವನ ಅದ ಅಂದ್ರೆ ನೀವು ಹೋಗ್ತೀರಿ ಅನ್ನೋ ಹಿಂಗಾಗ್ಯದ ನೋಡ್ರಿ ನಮ್ಮ ಮೋಕ್ಷ. ಇವ್ರು ಗ್ರಂಥಕಾರ ಹೇಳ್ತಕ್ಕಂಥ ಮೋಕ್ಷದ್ದು ಹಿಂಗಾಗ್ಯದ ಒಂದೇ ಜಾಗದಲ್ಲಿ. ಯಾವ ಜಾಗ? ಮೋಕ್ಷ ರೂಪ ವ್ಯಾಖ್ಯಾನ ಮಾಡಿಲ್ಲ, ಮೋಕ್ಷಕ್ಕೆ ವ್ಯಾಖ್ಯಾನ ಮಾಡಿಲ್ಲ. ಮೋಕ್ಷವೆಂಬ ಪದಾರ್ಥದಲ್ಲಿ ಏನು? ಕಾರಣ ಸಹಿತ ಜಗತ್ತ ನಿವೃತ್ತಿ ಅಂದ್ರೆ ಅಭಾವ, ಬ್ರಹ್ಮ ಭಾವದ ಪ್ರಾಪ್ತಿ ಅಂದ್ರೆ ಇದು ಭಾವ. ಬ್ರಹ್ಮನ ಭಾವ ಅದರ ಜಗತ್ತಿನ ಅಭಾವ. ಜಗತ್ತಿನ ಅಭಾವ, ಬ್ರಹ್ಮದ ಭಾವ. ಭಾವ ಅಭಾವ ಒಂದೇ ಅಧಿಕರಣದಲ್ಲಿ ಹೆಂಗಿರಕ್ ಸಂಭವಿಸುತ್ತದೆ? ಯಾವ್ದಾರ ಒಂದು ಹೇಳ್ರಿ. ಐತಂತಾರ ಹೇಳ್ರಿ, ಒಂದು ಇಲ್ಲ ಅಂತಾರ ಹೇಳ್ರಿ. ಒಂದು ಐತಿನ ಅನ್ನೋದು, ಇಲ್ಲುನು ಅನ್ನೋದು ಭಾವ ಭಾವ ತದ್ವಿರುದ್ಧವಾದಂಥ ಧರ್ಮಗಳು ಇವು. ಒಂದೇ ಅಧಿಕರಣದಲ್ಲಿ ಹೆಂಗೆ ಹೇಳ್ತೀರಿ ನೀವು ಅಂತ ಶಂಕ ಮಾಡ್ಕೊಂಡು. ಏಕ ಪದಾರ್ಥ ವಿಷಯ ಭಾವ ಅಭಾವ, ಭಾವ ಅಭಾವ ದೋನು ಬನೇ ನಹಿ. ಒಂದೇ ಮೋಕ್ಷ ರೂಪ ಪದಾರ್ಥದಲ್ಲಿ ಭಾವ ಅಭಾವ ಏನು ಅದು ಬಿಡಿಸಿ ಹೇಳ್ತಾನೆ, ಮುಂದೆ ಬಿಡಿಸಿ ಹೇಳ್ತಾನೆ. ಯಾವ್ದು ಭಾವ ಯಾವ್ದು ಅಭಾವ ಹೇಳ್ತಾನೆ ನೋಡ್ರಿ ಮುಂದೆ. ಕಾರಣ ಸಹಿತ ಜಗತ್ತಿಗೆ ನಿವೃತ್ತಿ और परमानंद की प्राप्ति ग्रंथ का प्रयोजन है। यहाँ पूर्व कया स्व संभवे नहीं. ನೀವಿಂದ ಹಿಂಗೆ ಹೇಳಿದ್ರಿ, ಏನಂತ ಹೇಳಿದ್ರಿ? ಇಂದ 26ನೇ ಅಂಕದೊಳಗೆ, ಎಷ್ಟನೇ ಅಂಕದಾಗ? 26ನೇ ಅಂಕದಾಗ ಅಥವಾ 26ನೇ ದುವಾಗ. 2 20 26 ಬಂದವು. ದುವ ಸಂಖ್ಯೆನ 26 ಅದ, ಅಂಕ ಸಂಖ್ಯೆನ 26 ಅದ. ಪೂರ್ವ ಕಯಾತ ಅಂದ್ರೆ ಹಿಂದೆ ಹೇಳಿದ್ರಿ ನೀವು. ಗ್ರಂಥಕಾರ್ಯ ಪೂರ್ವ ಪಕ್ಷ ಶಂಕ ಮಾಡ್ತಾನೆ. ನೀವಿಂದ ಇಲ್ಲಿ 26ನೇ ಅಂಕದೊಳಗ ಅಥವಾ 26ನೇ ದುಹಾದ ನಿರೂಪಣೆ ಮಾಡುವಾಗ ನೀವು ಮೋಕ್ಷಕ್ಕೊಂದು ವ್ಯಾಖ್ಯಾನ ಮಾಡಿದ್ರಿ.
ಏನಂತ ವ್ಯಾಖ್ಯಾನ ಮಾಡಿದ್ರಿ? ಕಾರಣ ಸಹಿತ ಜಗತ್ತದ ನಿವೃತ್ತಿ और परमानंद की प्राप्ति ग्रंथ का प्रयोजन है। यहाँ पूर्व कया ಹಿಂದೆ ಹೇಳಿದ್ರಿ, 26ನೇ ದೋಹ ಹೇಳುವಾಗ ಹೇಳಿದ್ರಿ, 26ನೇ ಅಂಕದಾಗ ಈ ತರ ಹೇಳಿದ್ರಿ. ಸೋ ಸಂಭವೇ ನಹಿ, ಆ ಮಾತು ಸಂಭವಿಸುವುದಿಲ್ಲ. ನೀವು ಗ್ರಂಥದ ಪ್ರಯೋಜನ ಏನು ಹೇಳಿದ್ರಲ್ಲ 26ನೇ ಅಂಕದೊಳಗ, ಆ ಗ್ರಂಥದ ಪ್ರಯೋಜನ ಸಂಭವಿಸುವುದಿಲ್ಲ. ಯಾಕಂದ್ರೆ ನಿವೃತ್ತಿ ನಾಮ ಧ್ವಂಸಕ ಹೈ. ಕಾರಣ ಸಹಿತ ಜಗತ್ತದ ನಿವೃತ್ತಿ ಅಂದ್ರ ಧ್ವಂಸ ಅಂದ್ರೆ ನಾಶ. ಧ್ವಂಸ और ನಾಶ दोनों पर्याय शब्द है. निवृत्ति ಅಂದ್ರೆ ಧ್ವಂಸ, ಧ್ವಂಸ ಅಂದ್ರೆ ನಿವೃತ್ತಿ, ನಾಶ. ನಿವೃತ್ತಿ ಅನ್ನೋ ಶಬ್ದಕ್ಕ ಇಲ್ಲಿ ಏನೋ ನಾಶ ಅಂತ ಅರ್ಥ ಮಾಡ್ತೀವಿ, ಅವ ಅರ್ಥ ಮಾಡ್ತಾರೆ. ನಾವು ನಿವೃತ್ತಿಗೆ ಏನು ಅರ್ಥ ಮಾಡ್ತೀವಿ? ಬಾದ್ ಅಂತ ಅರ್ಥ ಮಾಡ್ತೀವಿ. ಅವನಿಗೆ ನಮಗಿರ್ತಕ್ಕಂಥ ವ್ಯತ್ಯಾಸ, ಅರ್ಥ ಮಾಡೋದ್ರೊಳಗೆ ವ್ಯತ್ಯಾಸ ಅದ. ಪದ ಒಂದೇ ಅದ, ಪದ ಸೇಮ್ ಅದ. ಅವನು ನಿವೃತ್ತಿ ಅಂತ, ನಾನು ನಿವೃತ್ತಿ ಅಂತ. ನಿವೃತ್ತಿ ಅನ್ನೋ ಪದಕ್ಕೆ ಅವ ಏನು ಅರ್ಥ ಮಾಡ್ತಾನ? ನಾಶ ಅಂತ ಅರ್ಥ. ನಿವೃತ್ತಿ ಅನ್ನೋ ಪದಕ್ಕ ಇವ್ರು ಏನು ಅರ್ಥ ಮಾಡ್ತಾರ? ಬಾಲ್, ಸುಳ್ಳು ಅಂತ ಅರ್ಥ ಮಾಡ್ತಾರೆ. ಸುಳ್ಳು ಅನ್ನೋದಕ್ಕೂ ನಾಶ ಅನ್ನೋದಕ್ಕೂ ವ್ಯತ್ಯಾಸ ಅನ್ಸುತ್ತೆ, ಹೌದಿಲ್ಲ? ಹಗ್ಗದೊಳಗಿನ ಹಾವು ಸುಳ್ಳು ಮಾಡ್ತೀರ, ನಾಶ ಮಾಡ್ತೀರಿ? ಹಗ್ಗದೊಳಗೆ ತೋರಿದ ಹಾವು ಕರೆ ಹಾವು ಅಲ್ಲನ ಹೇಳೋದು. ಹಗ್ಗದಲ್ಲಿ ತೋರಿದ ಹಾವು ನಾಶ ಮಾಡ್ತೀರ, ಸುಳ್ಳು ಮಾಡ್ತೀರ? ಸುಳ್ಳು ಮಾಡ್ತೀರ, ನಾಶ ಮಾಡಕ್ ಬರಲ್ಲ. ಏನ್ ಕಟ್ಟಿಗೆ ತಗೊಂಡು ನಿಂದಿರ್ತೀರ ಹೊಡ್ಯಾಕ? ಕರೆ ಹಾವು ಬಂತ, ಕರೆ ಹಾವು ಬಂತಂದ್ರೆ ಸುಳ್ಳು ಮಾಡ್ತಿರೋ ನಾಶ ಮಾಡ್ತಿರೋ? ಇಷ್ಟೇ ವ್ಯತ್ಯಾಸ. ಕರೆ ಹಾವು ಬಂದ್ರ ನಾಶ ಮಾಡ್ತೀವಿ, ಸುಳ್ಳು ಮಾಡ್ಕೊಳಕ್ ಬರಲ್ಲ. ಸುಳ್ಳದಂತ ತಿಳ್ಕೊಂಡು ಹೋಗಿರ್ ಮತ್ತೆ ಯಾರು? ಕರೆ ಹಾವು ಬಂದಲ್ರಿ, ಶಾಸ್ತ್ರದಾಗ ಹೇಳ್ಯಾರ, ಬಾ ಹಾವು ಸುಳ್ಳು ಅಂತ ಹೇಳ್ಯಾರ. ನಾವು ಹಗ್ಗದ ತೋರಿದ ಹಾವು ಸುಳ್ಳು ಅಂದಿವಿ, ಕರೆ ಹಾವು ಸುಳ್ಳು ಅಂದಿವಿ. ಮತ್ತೆ ಕರೆ ಹಾವು ಬಂತು ಹೋಗಿ ಹಿಡ್ಕೊಂಡ್ರಿ ಮತ್ತೆ ಹೇಳ್ತೇವ್ರಿ. ಅವೇನಂತಾನ ಅದಕ್ಕ ಕಾರಣ ಸಹಿತ ಜಗತ್ತದ ನಿವೃತ್ತಿ ಅಂದ್ರೆ ಧ್ವಂಸ, ಧ್ವಂಸ ಅಂದ್ರೆ ನಾಶ. ಧ್ವಂಸ ನಾಶ ಎರಡು ಏನದವು? ಪರ್ಯಾಯ ಪದಗಳು ಇರುತ್ತವೆ. ಅನೇಕ ಶಬ್ದ ಏಕ ಅರ್ಥವಾಚಕ ಪರ್ಯಾಯ. ಪರ್ಯಾಯ ಅನ್ನೋದ್ರೇನು? ಅನೇಕ ಶಬ್ದ ಅನೇಕ. ಯಾವ್ಯಾವ? ಧ್ವಂಸ, ನಾಶ. ಶಬ್ದದ ಧ್ವಂಸ ಅನ್ನೋದು ಶಬ್ದನೇ ಬೇರೆ, ನಾಶ ಅನ್ನೋ ಪದನೇ ಬೇರೆ. ಎರಡು ಪದಗಳನ್ನು, ಎರಡು ಪದಗಳು ಭಿನ್ನ ಭಿನ್ನ ಪದ ಇದ್ರೂ ಕೂಡ ಏಕ ಅರ್ಥವಾಚಕ. ಎರಡು ಪದಗಳು ಒಂದೇ ಅರ್ಥವನ್ನು ಸೂಚಿಸುತ್ತವೆ. ನಾಶ ಮತ್ತು ಧ್ವಂಸ ಇವೆರಡು ಪದಗಳು ಬೇರೆ ಬೇರೆ ಇದ್ರೂ ಕೂಡ ಅನೇಕ ಪದ ಏಕ ಅರ್ಥವಾಚಕ, ಒಂದೇ ಅರ್ಥವನ್ನು ಸೂಚಿಸುತ್ತವೆ. ಆದ್ದರಿಂದ ಎರಡು ಪದಗಳಿಗೆ ನಾವು ಏನಂತೀವಿ? ಪರ್ಯಾಯ ಪದಗಳು. ಯಾಕೆ? ಅರ್ಥ ಬೇರೆ ಬೇರೆ ಇಲ್ಲ, ಅರ್ಥ ಒಂದೇ ಅದ ಎರಡು ಪದಗಳಿಗೆ. ಪರ್ಯಾಯ ಶಬ್ದ. ಸೊ ನಾಶ ಅಭಾವ ರೂಪ ಹೇ. ಅವಂತರ ನಾಶ ಅಂದ್ರೇನು? ಈ ಕಾರಣ ಸಹಿತ ಜಗತ್ತದ ನಿವೃತ್ತಿ ಅಂದ್ರೆ ಧ್ವಂಸ, ಧ್ವಂಸ ಅಂದ್ರೆ ನಾಶ, ನಾಶ ಅಂದ್ರೆ ಇಲ್ಲ. ಅಭಾವ ಅಂದ್ರೇನು? ಇಲ್ಲ. ಇಲ್ಲ ಇಲ್ಲ ಅನ್ನೋದಕ್ಕೆ ಅಭಾವ ಅಂತ. ನಿಷೇಧ ಮುಖ ಪ್ರತೀತಿಕ ವಿಷಯ ಅಭಾವ. ನಿಷೇಧ ಮುಖ ಅಂದ್ರೆ ಇಲ್ಲ ಇಲ್ಲ. ಈಗ ಭೂತಲೆ ಘಟೋ ನಾಸ್ತಿ, ಇಲ್ಲಿ ಘಟ ಇಲ್ಲ ಅಂದ್ರೆ ಏನಿಲ್ಲ? ಏನಿಲ್ಲ ಅನ್ನೋ ಶಬ್ದಕ್ಕೆ ಅರ್ಥದ ಉತ್ತರ ಅದ ನೋಡಿ. ಇಲ್ಲಿ ಭೂತಲೆ ಘಟ ನಾಸ್ತಿ, ಇಲ್ಲಿ ಏನಿಲ್ಲ, ಘಟ ಇಲ್ಲ ಅಂತ ಹೇಳಕತ್ತೀವಲ್ಲ. ನಿಷೇಧ ಮುಖ ಇಲ್ಲ, ಇಲ್ಲಿ ಸದ್ಯ ಇಲ್ಲಿ ಘಟ ಇಲ್ಲ, ಕೊಡ ಇಲ್ಲ. ಕೊಡ ಇಲ್ಲ ಅನ್ನೋದಕ್ಕೆ ಯಾವ್ದು ವಿಷಯ ಅದ? ಕೊಡನೇ ಅದಲ್ಲ, ಅದಕ್ಕೆ ಯಾವ್ದು ಇಲ್ಲ ಅನ್ನೋದಕ್ಕೆ ನಿಷೇಧ ಮುಖ ಪ್ರತೀತಿಗೆ ಯಾವ್ದು ವಿಷಯವೋ ಅದುವೇ ಅಭಾವ. ಕೊಡದ ಅಭಾವ, ಘಟದ ಅಭಾವ. ಇಲ್ಲಿ ಜಗತ್ತಿನ ಅಭಾವ, ಕಾರಣ ಸಹಿತ ಜಗತ್ತಿನ ಅಭಾವ, ಕಾರ್ಯ ಸಹಿತ ಕಾರಣದ ಅಭಾವ. ಸೊ ನಾಶ ಅಭಾವ ರೂಪ ಹೇ. ಯಾಕೆ? ಆದ್ದರಿಂದ ಮೋಕ್ಷ ವಿಷಯ ಭಾವ ರೂಪತ ಅಭಾವ ರೂಪತ ದೋನು ಪ್ರತೀತ ಹೋವೆ ಹೇ. ನೀವೇನು ವ್ಯಾಖ್ಯಾನ ಮಾಡಿರಲ್ಲ ಮೋಕ್ಷದ ವ್ಯಾಖ್ಯಾನ ಏನ? ಕಾರಣ ಸಹಿತ ಕಾರ್ಯದ ನಿವೃತ್ತಿ. ನಿವೃತ್ತಿ ಅಂದ್ರೆ ನಾಶ, ನಾಶ ಅಂದ್ರೆ ಅಭಾವ, ಇಲ್ಲ ಇಲ್ಲ ಅನ್ನೋದು ಒಂದು. ಅಷ್ಟಕ್ಕೆ ಸುಮ್ಬಿಟ್ರಿ ಅನ್ನೋ ಏನಂದ್ರೆ ಬ್ರಹ್ಮಭಾವದ ಪ್ರಾಪ್ತಿ. ನೀವು ಇಷ್ಟು ತಿಳ್ಕೊಳ್ಳಿ, ಕಾರ್ಯಸಹಿತ ಕಾರಣದ ನಿವೃತ್ತಿ ಅಂದಲ್ಲಿ ಬ್ರಹ್ಮಭಾವನೆ ತಗೊಂಡು ಪ್ರಾಪ್ತಿ, ಬ್ರಹ್ಮಭಾವ ಅಂತ ತಗೋಬೇಕು. ಒಂದ್ ವೇಳೆ ಅತ್ಯಂತ ದುಃಖದ ನಿವೃತ್ತಿ ಅಂತ ಕೊಟ್ರಿ ಅಂದ್ರ ಅಲ್ಲಿ ಪರಮಾನಂದ ಪ್ರಾಪ್ತಿ. ಮತ್ತೆ ಅದು ಹೇಳ್ದಾಗ ಇದು ಹೇಳೋದು ಹೊಂದಾಣಿಕೆ ಆಗಂಗಿಲ್ಲ ಅಂತ ಹೇಳ್ತಾರೆ. ಎರಡು ಅರ್ಥ ಒಂದೇ ಅದಾವ, ಏನ್ ಬೇರೆ ಬೇರೆ ಅರ್ಥ ತಿಳ್ಕೊಬೇಡ್ರಿ. ಮೋಕ್ಷಕ್ಕೆ ಎರಡು ಡೆಫಿನೇಷನ್ ಮಾಡಕೈತ್ರ ಅಂತ ತಿಳ್ಕೊಬೇಡ್ರಿ. ಹೇಳುವ ರೀತಿ ಕಾರ್ಯಸಹಿತ ಕಾರಣದ ನಿವೃತ್ತಿ ಅಂದ್ರಿ ಏನನ್ಬೇಕು? ಬ್ರಹ್ಮಭಾವದ ಪ್ರಾಪ್ತಿ ಅಂತ. ಇಲ್ಲ ಅತ್ಯಂತ ದುಃಖದ ನಿವೃತ್ತಿ ಅಂದ್ರಿ ಪರಮಾನಂದದ ಪ್ರಾಪ್ತಿ ಅಂತ. ಹಿಂಗ್ ಹೇಳಿದ್ರು ಮೋಕ್ಷನೇ, ಹಂಗ ಹೇಳಿದ್ರು ಮೋಕ್ಷನೇ.
ಈ ಒಂದು ಕಾರಣ ಸಹಿತ ಕಾರ್ಯ ನಿವೃತ್ತಿ ಅನ್ನೋದು ಪರಮಾನಂದ ಪ್ರಾಪ್ತಿ ಅನ್ನೋದು ಸ್ವಲ್ಪ ಅದು ಶಬ್ದ ಹೊಂದಾಣಿಕೆ ಆಗಲ್ಲ ಅಷ್ಟೇ. ಶಬ್ದ ಹೊಂದಾಣಿಕೆ ಮಾಡ್ಬೇಕು ನಾವು. ಅದಕ್ಕೆ ಅವ್ರಂತಾರ ಕಾರ್ಯ ಸಹಿತ ಕಾರಣದ ನಿವೃತ್ತಿ ಅಂದ್ರೆ ಅಭಾವ, ಬ್ರಹ್ಮ ಭಾವದ ಪ್ರಾಪ್ತಿ ಅಂದ್ರೆ ಬ್ರಹ್ಮ ಭಾವ ಅಂದ್ರೆ ಬ್ರಹ್ಮ ಅಭಾವದನೆ ಭಾವ, ಬ್ರಹ್ಮ ಭಾವ ರೂಪ ಅದ, ಸದಾ ಭಾವ ರೂಪ ಅದನ. ಬ್ರಹ್ಮದ ಅಭಾವ ಹೇಳಕ ಬರಂಗಿಲ್ಲ. ಅವ ಬ್ರಹ್ಮ ಭಾವದ ಪ್ರಾಪ್ತಿ ಅಂತೀರಿ. ಬ್ರಹ್ಮ ಭಾವದ ಪ್ರಾಪ್ತಿ ಅಂದ್ರೆ ಭಾವ ರೂಪ ಅದ. ಜಗತ್ತಿಂದು ಅಭಾವ ಒಂದು ಭಾವ. ಎಲ್ಲಿ? ಮೋಕ್ಷದಲ್ಲಿ. ಮೋಕ್ಷದಲ್ಲಿ ಒಂದರ ಅಭಾವ ಒಂದು ಭಾವ. ಎರಡು ಹೆಂಗ್ ಹೇಳಕ್ ಬರ್ತದ್ರಿ? ಅವನು ಶಂಕರ, ಅವನು ಪ್ರಶ್ನೆ ಮಾಡ್ತಾನೆ, ಅವ್ರ ಉತ್ತರ ಚಂದ ಹೇಳ್ತಾರ. ಆಮೇಲೆ ಭಾವರೂಪದ ಅಭಾವರೂಪ ದೋನು ಪ್ರತೀತ ಹೋವೆ. ನೋಡಿ 1 ನಂಬರ್. ಅನರ್ಥಕ್ಕೆ ನಿವೃತ್ತಿ ಕಣೇಶೆ ಅಭಾವಕ ಪ್ರತೀತ ಹೋವೆ. ಬಿಡಿಸಿ ಹೇಳಿದ್ರು ಮತ್ತೆ. ಅಭಾವ ರೂಪ ಅಂದ್ರೇನು? ಅನರ್ಥದ ನಿವೃತ್ತಿ. ಅನರ್ಥ ನಿವೃತ್ತಿ ಅಂದ್ರೆ ಕಾರ್ಯ ಸಹಿತ ಕಾರಣದ ನಿವೃತ್ತಿ ಅಂದ್ರೆ ಅಭಾವ. ಅಭಾವ. ಎರಡನೇದು परमानंद की प्राप्ति करने से भाव रूपता प्रतीत हुए. ನಾವು ಪರಮಾನಂದ ಪ್ರಾಪ್ತಿ, ದುಃಖ ಅನರ್ಥದ ನಿವೃತ್ತಿ, ದುಃಖದ ನಿವೃತ್ತಿ ಅಂದ್ರೆ ಅಭಾವ ಆಯ್ತು. ಪರಮಾನಂದ ಪ್ರಾಪ್ತಿ ಅಂದ್ರೆ ಅಭಾವ ಆಯ್ತು. ಕಾರ್ಯಸಹಿತ ಕಾರಣದ ನಿವೃತ್ತಿ ಅಂದ್ರೆ ಈ ಪ್ರಪಂಚದ ಅಭಾವ ಆಯ್ತು. ಬ್ರಹ್ಮ ಭಾವದ ಪ್ರಾಪ್ತಿ ಅಂದ್ರೆ ಅದು ಭಾವ ಆಯ್ತು. ಬ್ರಹ್ಮ ಪ್ರಾಪ್ತಿ ಅಂದ್ರೆ ಭಾವ ಆಯ್ತು. ಭಾವ ಅಭಾವ ಎರಡು ಪ್ರತೀತ ಹುವೆ. ಸೊ ದೋನು ಏಕ ಪದಾರ್ಥ ಸೆ ಬನೆ ನಹಿ. ಇವೆರಡು ಏಕ ಪದಾರ್ಥ, ಒಂದರಲ್ಲಿ ಸಂಭವಿಸುವುದಿಲ್ಲ. ಯಾವ್ದು ಏಕ ಪದಾರ್ಥ? ಮೋಕ್ಷದಲ್ಲಿ. ಬ್ರಾಕೆಟ್ನ ಮತ್ತೆ ಹೆಡ್ಡಿಂಗ್ನಾಗ ಹೇಳಿ ಬಂದನು, ಒಂದರಲ್ಲಿ ಎರಡು ಸಂಭವಿಸುವುದಿಲ್ಲ. ತದ್ ವಿರುದ್ಧವಾದ ಧರ್ಮಗಳು. ಭಾವ ಅಭಾವ ಅನ್ನೋದು ವಿರುದ್ಧ ಧರ್ಮ. ಭಾವಕ್ಕೆ ವಿರುದ್ಧಾರ್ಥಕ ಪದವೇ ಅಭಾವ, ಅಭಾವಕ್ಕೆ ವಿರುದ್ಧಾರ್ಥಕ ಪದವೇ ಭಾವ. ಬೆಳಕು ಅಂದ್ರೆ ಬೆಳಕಿಗೆ ಕತ್ಲೆ ವಿರೋಧದ, ಕತ್ಲಿಗೆ ಬೆಳಕು ವಿರೋಧ. ಬೆಳಕು ಕತ್ಲೆ ಎರಡು ಒಂದೇ ಜಾಗದಾಗ ಇರಕ್ ಬರಂಗಿಲ್ಲ. ಅದಕ್ಕೆ ಹೇಳೋದು, ಈ ಕತ್ಲ ಹೋಗಿ ಬ್ರಹ್ಮದೇವ್ರ ಕೇಸ್ ಮಾಡ್ತದೆ. ಕತ್ಲ ಹೋಗಿ ಬ್ರಹ್ಮದೇವ್ರಿಗೆ ಹೋಗಿ ಕೇಸ್ ಮಾಡ್ತೀವಿ. ಯಾವ್ದು? ಸೂರ್ಯನ ಮೇಲೆ ಕೇಸ್ ಕಂಪ್ಲೇಂಟ್ ಐತಿ. ಸೂರ್ಯದೇವ್ ಒಟ್ಟು ನನಗೆ ಇರ್ಬೇಕಂತೀನ್ರಿ, ನಾ ಶಾಶ್ವತವಾಗಿ ಇರ್ಬೇಕಂತ ನನಗೆ ಇರಕ್ಕೆ ಬಿಡಂಗಿಲ್ಲ. ಕತ್ತಲ ರೀ, ಕತ್ತಲ. ಬ್ರಹ್ಮದೇವ್ ಹೋಗಿ ಕಂಪ್ಲೇಂಟ್ ಮಾಡ್ತೇವೆ ಸೂರ್ಯನ ಮ್ಯಾಗ, ಸೂರ್ಯದೇವನ ಮ್ಯಾಗ. ಒಟ್ಟ ತ್ರಾಸ ಕೊಡಕೈತಾರ. ಒಟ್ಟ ನಾನು ಇರ್ಬೇಕಂತೀರಿ, ನನಗೆ ಇರಕ್ಕೆ ಆಸ್ಪದ ಕೊಡ್ತಾ ಇಲ್ಲ ರೀ. ಹೋಗಿ ಕಂಪ್ಲೇಂಟ್. ಆ ಬ್ರಹ್ಮದೇವನ ಆ ಸೂರ್ಯನ ಕರ್ಕೊಂಡ್ಬಾರದು ಹೇಳ್ತೀನಿ. ಸಮಾಧಾನ ಮಾಡ್ಕೋದ್ರೆ ಇಬ್ರು ಬೇಕಾ? ಇಲ್ಲ, ಇಬ್ಬರು. ಈ ಮೂರನೇದಾರ ಸಮಾಧಾನ ಮಾಡ್ಕೋದ್ರೆ ಇಬ್ರು ಬೇಕಾಗ್ತದ. ಆ ಬ್ರಹ್ಮದೇವನಂತ ಹೋಗಿ ಬೆಳಕನ್ನು ಸೂರ್ಯನ ಕರ್ಕೊಂಬ ಅಂತ. ಯಾರಿಗೆ ಹೇಳಿದಂತ? ಕತ್ಲಿಗೆ ಹೇಳಿದಂತ. ಸೂರ್ಯನ ಕರ್ಕೊಂಬ, ಅವನಿಗೊಂದಿಟ್ಟು ತಿಳಿಸಿ ಬುದ್ಧಿ ಹೇಳ್ತೀನಿ ಅಂತ ಬ್ರಹ್ಮದೇವ. ಕತ್ಲ ಸೂರ್ಯನ ಕರ್ಕೊಂಬರಕ್ ಹೋಗ್ಯದಂತ. ನಾಲ್ಕು ಸೂರ್ಯ ಸಿಕ್ಕೇ ಇಲ್ಲ ಅದಕ್ಕ. ಕರ್ಕೊಂಬರಕ್ ಹೋಗ್ಯದ. ಎಷ್ಟು ನಡೆದದ? ಇನ್ನ ಕೋರ್ಟ್ನಾಗ ಅದ, ಇನ್ನ ನಿರ್ಣಯ ಆಗಿಲ್ಲ. ಕರ್ಕೊಂಬ ಹೇಳ್ತೀನಿ ಅವನಿಗೆ ಬುದ್ಧಿ ಅಂತ ಹೇಳನಂತ ಬ್ರಹ್ಮದೇವ ಕತ್ಲಿಗೆ. ಯಾರನ್ನ ಕರ್ಕೊಂಬ ಅಂತ ಹೇಳ? ಸೂರ್ಯನ ಕರ್ಕೊಂಬ, ಒಂದೆರಡು ತಿಳಿಸಿ ಬುದ್ಧಿ ಹೇಳ್ತೀನಿ ಅಂತ ಹೋಗ್ಯಾರ ಕರ್ಕೊಂಬರಕ್ಕ. ಸೃಷ್ಟಿಯಾಗಿ ಎಷ್ಟೋ ವರ್ಷ ಇತ್ತು. ಸೃಷ್ಟಿಯಾಗಿ ಇಂಥ ಯುಗಗಳು ಆಗಿ ಹೋಗ್ಯಾವ ಈಗ ಆಲ್ರೆಡಿ. ಇನ್ನೂ ಆ ಕತ್ಲಿಗೆ ಇವಾಗ ಬೆಳಕು ಸಿಕ್ಕೇ ಇಲ್ಲ, ಸೂರ್ಯ ಸಿಕ್ಕೇ ಇಲ್ಲ. ಕತ್ಲಿಗೆ ಸೂರ್ಯ ಸಿಕ್ಕಿಲ್ಲ. ಯಾಕ? ಸೂರ್ಯದ ಕತ್ಲು ಹೋಗಿ ಬರೋದೇ ಇಲ್ಲಲ್ಲ, ಅದೇ ಪ್ರಶ್ನೆನೇ ಇಲ್ಲ. ಹಂಗಾಯ್ತಿದು. ಭಾವ ಅಭಾವ ತದ್ ವಿರುದ್ಧ ಅದಾವ. ಒಂದೇ ಅಧಿಕರಣದಾಗ ಹೆಂಗಿರಕ್ ಸಂಭವಿಸ್ತದ ಅಂತಾರ. ಸೊ दोनों एक पदार्थ से बने नहीं कहा है, ಯಾಕಂದ್ರೆ भाव रूपता अभाव रूपता दोनों आपस में विरोधी है. ಭಾವ ಅಭಾವ ಎರಡು ತದ್ವಿರುದ್ಧ ಧರ್ಮಗಳದು, ವಿರುದ್ಧಾರ್ಥಕ ಪದಗಳದವು. जो विरोधी धर्म होवे सो एक काल में एक वस्तु विषय रहे नहीं ಹೇಳಿದ್ರು. ನೇಮ ಮಾಡಿಬಿಟ್ರು. ಯಾವ ತದ್ ವಿರುದ್ಧ ಧರ್ಮಗಳು ಇರ್ತಾವೆ, ಯಾವ ತದ್ ವಿರುದ್ಧ ಇರ್ತಾವು, ಅವು ಏಕಕಾಲದಲ್ಲಿ ಒಂದೇ ಜಾಗದೊಳಗ ಎರಡು ಇರಕ ಸಂಭವಿಸೋದೇ ಇಲ್ಲ. ವಿರುದ್ಧ. ಈಗ ಬೆಳಕು ವಿರುದ್ಧ ಅದಾವೆ ಇಲ್ಲ? ಇಲ್ಲಿ ಏನದ? ಆ ರೂಮ್ನಾಗ ಏನದ? ಮತ್ತೆ ಬೆಳಕು ಕತ್ಲೆ ಎರಡು ಅದಾವಲ್ಲ. ಅದಕ್ಕಂತಾರ ಅವರು ಏಕಕಾಲದಲ್ಲಿ ಒಂದೇ ಜಾಗದಾಗ ಅಂದಾರ ಅವರು. ಒಂದೇ ಜಾಗದಾಗ ಭಿನ್ನ ಭಿನ್ನ ಕಾಲದಾಗ ಇರ್ಬೋದು. ಈಗ ರಾತ್ರಿ ಕತ್ಲೆ ಇರ್ತದ, ಮುಂಜಾನೆ ಬೆಳಕಿರ್ತದ, ಬೇರೆ ಬೇರೆ ಕಾಲದಾಗ ಇರ್ಬೋದು ಕರೆ. ಆದ್ರೆ ಅವ್ರೇನಂತಾರ ಏಕಕಾಲದಲ್ಲಿ ಒಂದೇ ಅಧಿಕರಣದಲ್ಲಿ ಒಂದೇ ಜಾಗದಾಗ ತದ್ ವಿರುದ್ಧವಾದಂತ ಎರಡು ಧರ್ಮಗಳು ಏಕಕಾಲದಲ್ಲಿ ಒಂದೇ ಜಾಗದಲ್ಲಿ ಇರಕ್ ಸಂಭವಿಸೋದನ್ನೇ ಇಲ್ಲ.
ಬೇರೆ ಬೇರೆ ಜಾಗದಾಗ ಇರ್ಬೋದು, ಅದು ಒಂದೇ ಜಾಗದಾಗ ಇರ್ಬೇಕದ, ಹಂಗಿರಕ್ ಸಾಧ್ಯ ಅದ? ಅದಕ್ಕೆ ಹೇಳ್ತಾರ ಒಂದು ನಿಯಮ ಹಾಕಿದ್ರು, ಜೋ ವಿರೋಧಿ ಧರ್ಮ ಹೋವೆ, ಎರಡು ವಿರುದ್ಧ ಧರ್ಮಗಳು ಇಲ್ಲಿ ಇರ್ತಾವ. ಸೊ ಏಕ ಕಾಲಮೇ ಏಕ ವಸ್ತು ವಿಷಯ, ಒಂದೇ ಕಾಲದಲ್ಲಿ ಒಂದೇ ಜಾಗದಲ್ಲಿ ವಸ್ತು ವಿಷಯ ರಹೇನೆ ಇರುವುದು ಸಂಭವಿಸುವುದನ್ನೇ ಇಲ್ಲ. ಯಾಕೆ? ಆದ್ದರಿಂದ ಗ್ರಂಥಕ ಪ್ರಯೋಜನ ಸಂಭವೇನ ಮೋಕ್ಷ ರೂಪ ವಸ್ತು. ಇಲ್ಲಿ ವಸ್ತು ಅಂದ್ರೆ ಮತ್ತೆ ಏನೋ ತಗೋಬೇಡ್ರಿ, ಇಲ್ಲಿ ಮೋಕ್ಷ ರೂಪ ವಸ್ತು ಅಂತ ಕರೀತಾರೆ. ಒಂದು ವಿರುದ್ಧವಾದ ಭಾವ ಅಭಾವ, ಕಾರಣ ಸಹಿತ ಜಗತ್ತ ನಿವೃತ್ತಿ ಅನ್ನುವ ಅಭಾವ ಮತ್ತೆ ಬ್ರಹ್ಮನ ಪ್ರಾಪ್ತಿ ಅನ್ನುವ ಭಾವ, ಇವೆರಡು ಭಾವ ಅಭಾವ ವಿರುದ್ಧ ಧರ್ಮ ಇರುವುದರಿಂದ ಇವೆರಡು ಮೋಕ್ಷ ರೂಪ ವಸ್ತುವಿನಲ್ಲಿ ಇರುವುದು ಸಂಭವಿಸುವುದಿಲ್ಲ. ಸಂಭವನೆ ಐಸಿ ಕೋಹು ಶಂಕಾ ಕರೆ ಹೇ. ಹಿಂಗ ಒಬ್ರು ಶಂಕಾ ಮಾಡಿದ್ರು ಯಾರ ಮ್ಯಾಗ? ಗ್ರಂಥಕಾರರ ಮೇಲೆ. ನೀವು ಮೋಕ್ಷಕ್ಕೆ ವ್ಯಾಖ್ಯಾನ ಮಾಡಿದ್ರಿ, ಅದು ನಿಮ್ಮ ಮೋಕ್ಷ ಗ್ರಂಥದಲ್ಲಿ ಹೇಳ್ತಕ್ಕಂಥ ಮೋಕ್ಷ ಇದು ಸಂಭವಿಸುವುದಿಲ್ಲ. ಯಾಕೆ ಸಂಭವಿಸುವುದಿಲ್ಲ ಅಂದ್ರೆ ತದ್ ವಿರುದ್ಧವಾದಂಥ ಎರಡು ಧರ್ಮಗಳು ಅವು ಏಕ ಜಾಗದಲ್ಲಿ ಇರುವುದು ಸಂಭವಿಸುವುದನ್ನೇ ಇಲ್ಲ ಅಂತ ಯಾರು ಶಂಕ ಮಾಡಿದ್ರು ಅಂದ್ರೆ ವಾಚಸ್ಪತಿ ಮಿಶ್ರ ಭಾಮತಿ ನಿಬಂಧ ಅಂತೇಳಿ ಗ್ರಂಥ ಬರೆದಿದ್ರು ವಾಚಸ್ಪತಿಗಳು. ಆ ವಾಚಸ್ಪತಿಗಳು ಏನಂತಾರಂದ್ರೆ ಈ ಗ್ರಂಥಕಾರರ ಮೇಲೆ, ಈ ಮೋಕ್ಷದ ವ್ಯಾಖ್ಯಾನ ಮೇಲೆ ಅವ್ರು ಏನು ಮಾಡಿದ್ರು? ಪ್ರಶ್ನೆ ಮಾಡಿದ್ರು. ಒಂದೇ ಮೋಕ್ಷದಲ್ಲಿ ಭಾವ ಮತ್ತು ಅಭಾವ ಇರುವುದು ಸಂಭವಿಸುವುದಿಲ್ಲ. ನೀವು ಭಾವ ಹೇಳೋದು ಮೋಕ್ಷದಲ್ಲಿ ಸಂಭವಿಸದಿರೋದ್ರಿಂದ ನೀವು ಗ್ರಂಥದ ಪ್ರಯೋಜನ ಹೇಳಿದ್ರಲ್ಲ, ಮೋಕ್ಷ ಅಂತ ಮುಖ್ಯ ಪ್ರಯೋಜನ, ಆ ಪ್ರಯೋಜನ ಸಂಭವಿಸುವುದಿಲ್ಲ. ಪ್ರಯೋಜನ ಸಂಭವಿಸುವುದಿಲ್ಲ ಅಂದ್ರೆ ಅನುಬಂಧ ಸಂಭವಿಸುವುದಿಲ್ಲ. ಅನುಬಂಧ ಪೂರ್ಣ ಇಲ್ಲ ಅಂದ್ರೆ ವಿವೇಕಿ ಪುರುಷ ಗ್ರಂಥದಲ್ಲಿ ಪ್ರವೃತ್ತಿ ಆಗೋದಿಲ್ಲ. ವಿವೇಕಿ ಪುರುಷ ಗ್ರಂಥದಲ್ಲಿ ಪ್ರವೃತ್ತಿ ಆಗೋದಿಲ್ಲ ಅಂದ್ರೆ ನೀವು ಗ್ರಂಥ ಬರೆಯುವುದು ನಿಷ್ಫಲ, ಪ್ರಯೋಜನ ಇಲ್ಲ. ಅವನ ತಲೆ ಅಲ್ಲಿದ್ದನದ, ಅಲ್ಲೇದ ಮೂಲ. ಇದು ಸಂಭವಿಸ ಪ್ರಯೋಜನ ಸಂಭವಿಸಿದ ಮುಗಿದ ಅನುಬಂಧ ಚತುಷ್ಟಯ ಸಂಭವಿಸ್ತದೆ. ಅನುಬಂಧ ಚತುಷ್ಟಯ ಸಿದ್ಧಿ ಆಗಲಿಲ್ಲ ಅಂದ್ರೆ ವಿವೇಕಿ ಪುರುಷ ಪ್ರವೃತ್ತಿನೇ ಆಗೋದಿಲ್ಲ. ಮತ್ತೆ ವಿವೇಕಿ ಪುರುಷರು ಪ್ರವೃತ್ತಿ ಆಗೋದಿಲ್ಲ ಅಂದ್ರೆ ಗ್ರಂಥ ಬರೆಯುವುದು ನಿಷ್ಫಲವಾಗುತ್ತದೆ. ಅದಕ್ಕೆ ನೀವು ಗ್ರಂಥನೇ ಬರಿಬೇಡಿ ಅಂತ ಹೇಳ್ತಾನೆ. ಆದ್ರೂ ಕೂಡ ಬರಿಬೇಕಂತ ಅವ್ರು ನಿಶ್ಚಯ ಮಾಡ್ಕೊಂಡೇ ಕುಂತಾರ. ಅಂದ್ಮ್ಯಾಗ ಅವನಿಗೆ ಸಮಾಧಾನ. ತಾ ಶಂಕಕ್ಕೆ ಉತ್ತರ ಕಂಡು, ನೀನ್ ಶಂಕ ಮಾಡಿದಲ್ಲ, ನಿನ್ನ ಶಂಕಕ್ಕೆ ನಾ ಉತ್ತರ ಹೇಳ್ತೀನಿ ಅಂತ ತಿಳ್ಕೊಂಡು ದುಹಾದಾಗ ಹೇಳ್ತಾರ. ಅದೇ 32ನೇ ಅಂಕದಾಗ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅವರು. ಅಧಿಷ್ಠಾಂತೆ ಭಿನ್ನ ನೈ ಜಗತ್ತ ನಿವೃತ್ತಿ ಬಕಾನ್ ಸರ್ಪ ನಿವೃತ್ತಿ ರಜ್ಜು ಜಿಮಾ ಭಯ ರಜ್ಜು ಕಾ ಜ್ಞಾನ. ಇದು ದುಹಾ. ಅದನ್ನ ನಾವು ಹೆಂಗೆ ಹೇಳ್ಕೋಬೇಕು? ಮೊದಲು ಉದಾಹರಣೆ ತಗೋಬೇಕು, ಆಮೇಲೆ ಸಿದ್ಧಾಂತ ತಗೋಬೇಕು. ಮೊದಲು ಕೆಳಗಿನ 2 ಸಾಲದಾಗ ಉದಾಹರಣೆ ಕೊಟ್ಟಾರ. ಏನ? ಜಿಮ ಸರ್ಪ ನಿವೃತ್ತಿ, ಜಿಮ ಎಷ್ಟು ಜಿಮ ರಜ್ಜುಕೋ ಜ್ಞಾನ ಭಯೇ ಸರ್ಪ ನಿವೃತ್ತಿ ರಜ್ಜು. ಯಾವಾಗ ಹೇಳ್ತಾರ ಅವರು ರಜ್ಜುವಿನ ಜ್ಞಾನ ಆಯ್ತು ಅಂತ ತಿಳ್ಕೊಂಡು, ಹಗ್ಗದ ಜ್ಞಾನ ಆಯ್ತು ಅಂದ್ರ ಸರ್ಪದ ನಿವೃತ್ತಿ ಅಂದ್ರೆ ಹಗ್ಗ. ಮತ್ತೆ ಕಡೆ ಓಡುಗೆಲ್ಲ ತಿಳ್ಕೊಬೇಡ್ರಿ ನೀವು. ರಜ್ಜುನಾಗ ಸರ್ಪ ಆಯ್ತಲ್ಲ, ನಮ್ಗೆ ಅಧ್ಯಾಸ ಭ್ರಮ ಆಯ್ತು. ಹಗ್ಗ ನೋಡಿ ಏನಂದ್ವಿ? ಹಾವು ಅಂತ ತಿಳ್ಕೊಂಡು. ಅವಾಗ ಯಾರೋ ಬ್ಯಾಟ್ರಿ ತಗೊಂಬಂದ್ರು, ಬೆಳಕು ಹಾಕಿದ್ರು. ಏನಂತ ಜ್ಞಾನ ಆಯ್ತು? ಹಗ್ಗದ ಜ್ಞಾನ ಆಯ್ತು. ಯಾವಾಗ ಹಗ್ಗ ಜ್ಞಾನ ಆಯ್ತಲ್ಲ, ಅವಾಗ ಹಾವು ಕಂಡುತ್ತಲ್ಲ, ನಿಮ್ಗೆ ಅಂಜಿಸುತ್ತಲ್ಲ, ಯಾವ ಕಡೆ ಹೋಯ್ತದು? ಯಾವ ಕಡೆ ಹೋಯ್ತು? ಯಾವ ಹೊತ್ತಿನಾಗ ಹೋಯ್ತೆ? ಏನಾದ ನಾವು ಅದು ಇಲ್ಲ ಅಂತ, ಅದು ಸರ್ಪದ ನಿವೃತ್ತಿ ಅಂದ್ರ ಮತ್ತೆ ಅದು ಇಲ್ಲ ಅನ್ನೋದೊಂದು ಸ್ಥಾನ ಕೊಡಲ್ಲ. ಅಭಾವ ಅನ್ನೋದಲ್ಲ, ಅದಕ್ಕೊಂದು ನಾವು ಅಭಾವ ಅನ್ನೋದು ಒಂದು ವಸ್ತು ಅದ, ಪದಾರ್ಥ ಅಂತ ಕರಿತಾರೆ ಬೇರೆ ಶಾಸ್ತ್ರದಲ್ಲಿ. ಅಭಾವ ಅನ್ನೋದು ಸಪ್ತೈವ ಪದಾರ್ಥ. ನ್ಯಾಯಶಾಸ್ತ್ರದಲ್ಲಿ 7 ಪದಾರ್ಥಗಳು ಹೇಳ್ತಾರ ಅವರು. 7 ಪದಾರ್ಥದಲ್ಲಿ ಅಭಾವ ಅನ್ನೋದು ಒಂದು ಪದಾರ್ಥದ ನ್ಯಾಯಶಾಸ್ತ್ರದಾಗ. ಅಭಾವ ಅಂದ್ರೆ ಒಂದು ವಸ್ತು ಅಂತಾರ ಅವ್ರ. ಸಪ್ತೈವ ಪದಾರ್ಥ ನೀವು ಸಿದ್ಧಾರ್ಥ ಕ್ಷೇತ್ರ ಓದ್ತ್ರ ಇಲ್ಲ? ನ್ಯಾಯಿಕರು ಯಾರು 7 ಪದಾರ್ಥ ಅಂದ್ರು, ಒಬ್ಬವ 16 ಪದಾರ್ಥ ಅಂದ್ರು. ನ್ಯಾಯ ಮಾಡಕತ್ತಿದ್ರಲ್ಲ ನ್ಯಾಯವಾದಿಗಳು. ಒಬ್ರು ಏನ ಸಪ್ತೈವ ಪದಾರ್ಥ, ಒಬ್ರಂದ್ರ ಷೋಡಶ ಪದಾರ್ಥ, 16 ಪದಾರ್ಥ ಅಂದ್ರು. ನಿಮ್ಮ 16 ಪದಾರ್ಥಗಳು ನಮ್ 7 ಪದಾರ್ಥದಾಗ ಅಂತರ್ಭೂತ ಅಂತ ಅದು ಮಾಡಕತ್ತಿರಂತ ಸಿದ್ಧಾರ್ಥ ಕ್ಷೇತ್ರ ಗೊತ್ತರೇ ಇಲ್ಲ. ನೋಡ್ಬೇಕಾರೆ ಸಪ್ತೈವ ಪದಾರ್ಥ ಹೇಳ್ಯಾರ ಅವನು. ಅಲ್ಲಿ ಸಿದ್ಧಾರ್ಥ ಕ್ಷೇತ್ರದಾಗ ಬಂದ ಸಪ್ತೈವ ಪದಾರ್ಥ, ಅದ್ರೊಳಗೆ ಅಭಾವ ಅನ್ನೋದೊಂದು ಪದಾರ್ಥ. ಏನದ? ಅಭಾವ ಅನ್ನೋದೊಂದು ಪದಾರ್ಥ. ಅದಕ್ಕೆ ಇವ್ರು ಏನಂತಾರ? ಅಭಾವ ಅನ್ನೋದು ನ್ಯಾಯಶಾಸ್ತ್ರದಲ್ಲಿ ಅಭಾವ ಅನ್ನೋದೊಂದು ಪದಾರ್ಥ ಒಪ್ಪ್ಯಾರ ಅವರು. ಅದಕ್ಕೆ ನಾವು ಸರ್ಪದ ಅಭಾವ ಒಪ್ಪಂಗಿಲ್ಲ. ನಾವ ಸರ್ಪ ರಜ್ಜುನ ಜ್ಞಾನ ಆಯ್ತು ಅಂದ್ರ ಸರ್ಪ ಇಲ್ಲ ಅನ್ನಂಗಿಲ್ಲ. ನಾವ ಏನಂತೇವ್ರು?
ಹಗ್ಗದ ಸ್ವರೂಪ ಅನಿಸಿತು. ಯಾಕಡೆ ಹೋಯ್ತು? ಹಗ್ಗದ ರೂಪ ಆಯ್ತು. ನಿಮ್ಗೆ ಹಂಗೆ ಗೊತ್ತಾಗಲ್ಲ. ಕನ್ನಡಿ ಮುಂದೆ ನಿಂದಿರ್ತೀರ ಇಲ್ಲ? ನಮ್ಮ ಪ್ರತಿಬಿಂಬ ನಾವು ಕಾಣ್ತೀವಲ್ಲ ಕನ್ನಡಿಯಾಗ ಕಾಣ. ನೀವು ಕನ್ನಡಿ ಎಲ್ಲ ನೀವು ಕನ್ನಡಿ ಬಿಟ್ಟು ಬರ್ರಿ ಹೊರಗೆ. ಕನ್ನಡಿಯಾಗ ಪ್ರತಿಬಿಂಬ ಅದ ನಮ್ಮದು. ಮತ್ತೆ ಇತ್ತಲ್ಲ ಯಾಕಡೆ ಹೋಯ್ತ? ಇಲ್ಲ ಅಂತೀರ? ಇಲ್ಲ ಅನ್ನಂಗಿಲ್ಲ ನಾವು. ಇಲ್ಲ ಅನ್ನೋದು ವಸ್ತು ಆಗಿಬಿಡ್ತದ. ಮತ್ತೆ ಏನಿಲ್ಲ, ನಮ್ಮ ಪ್ರತಿಬಿಂಬ ಇಲ್ಲ, ಮತ್ತೆ ಅದಕ್ಕೊಂದು ಸ್ಥಾನ ಕೊಟ್ಟಂಗ ಆಗ್ತದ. ನಾವಿಲ್ಲ ಅನ್ನಂಗಿಲ್ಲ. ನಾವು ಏನ್ ಮಾಡ್ತೀವಿ? ಅದು ಪ್ರತಿಬಿಂಬ ಬಿಂಬ ರೂಪನೇ ಆಯ್ತು. ಯಾಕಡೆ ಹೋಯ್ತಿಲ್ಲ? ಯಾಕಡೆ ಹೋಗಿಲ್ಲ, ಅದು ಬಿಂಬ ರೂಪನೇ. ಮತ್ತೆ ಯಾಕಡೆ ಹೋಯ್ತಂದ್ವಿ ಅಥವಾ ಇಲ್ಲ ಅಂದ್ರೆ ಮತ್ತೊಂದು ಅದಕ್ಕೆ ಅಸ್ತಿತ್ವ ಕೊಟ್ಟಂಗ. ಅಭಾವ ಅವನ ಪ್ರಶ್ನೆ ಕೂತ್ರ ಅಭಾವ ಅನ್ನಂಗ ನಾವು ಅವಕಾಶ ಕೊಡಲ್ಲ. ಅದಕ್ಕೆ ಇಲ್ಲ ಅನ್ನಂಗಿಲ್ಲ. ನಾನು ಏನಂತೀನಿ? ಸರ್ಪದ ನಿವೃತ್ತಿ, ಹಗ್ಗದ ಜ್ಞಾನ ಆದ ತಕ್ಷಣನೇ ಸರ್ಪದ ನಿವೃತ್ತಿ ಅಂದ್ರೆ ನಿವೃತ್ತಿ ಅನ್ನೋ ಶಬ್ದಕ್ಕೆ ಅಭಾವ ಅನ್ನಂಗಿಲ್ಲ ನಾನು. ಅದು ಅಧಿಷ್ಠಾನ ರೂಪ, ಅದು ಹಗ್ಗದ ಸ್ವರೂಪ, ಹಗ್ಗದ ರೂಪ ಆಗಿಬಿಡ್ತದು. ಹಗ್ಗ ಆ ರೀತಿ ಬೇರೆ ಪ್ರತೀತಿ ಆಕತ್ತಿತ್ತು, ಈಗ ಹಗ್ಗ ರೂಪದ ಪ್ರತೀತಿ ಆಗ. ಮೊದ್ಲು ಹಾವು ರೂಪದ ತೋರಕತ್ತಿತ್ತದ, ಹಾವಿನ ರೂಪ, ಭ್ರಮದಿಂದ ಹಾವಿನ ರೂಪದ ತೋರಕತ್ತಿತ್ತು. ಈಗ ಯಾವ ರೂಪದ ತೋರ್ತದ? ಹಗ್ಗದ ರೂಪದ ತೋರ್ತದ. ಮತ್ತೆ ಹಾವಿಲ್ಲ ನಂಗಿಲ್ಲ ನಾವಲ್ಲಿ. ಅತ್ಯಂತ ಅಭಾವದ ಆ ಪ್ರಶ್ನೆ ಬೇರೆ. ಆದ್ರ ಈಗ ಯಾಕಡೆ ಹೋಯ್ತು ಅಂದ್ರೆ ಅದು ಹಗ್ಗದ ಸ್ವರೂಪ. ಹಂಗ ಮ್ಯಾಗ ನೋಡ್ರಿ, ಅಧಿಷ್ಠಾನತೆ ಭಿನ್ನ. ಇದು ಜಗತ್ತು ನಿವೃತ್ತಿ, ಅಧಿಷ್ಠಾನತೆ ಭಿನ್ನ ನಹಿ ಬಕಾನ. ನಾವು ಹೆಂಗ್ ಹೇಳ್ತೀವಿ ಮೋಕ್ಷದ ವ್ಯಾಖ್ಯಾನದಾಗ ಅಂದ್ರ, ಈ ಜಗತ್ತದ ನಿವೃತ್ತಿ, ಕಾರ್ಯಸಹಿತ ಕಾರಣದ ನಿವೃತ್ತಿ ಏನಲ್ಲ, ಆ ನಿವೃತ್ತಿ ಅಧಿಷ್ಠಾನತೆ ಭಿನ್ನ ನಹಿ ಬಕಾನ. ಅಧಿಷ್ಠಾನವಾದಂತ ಬ್ರಹ್ಮನ್ಕಿಂತಲೂ ಬೇರೆ ಇಲ್ಲ. ನಾವು ಬೇರೆ ಅದಂತ ಹೇಳಂಗಿಲ್ಲ. ನಾವು ಬೇರೆ ಅದ ಅಂತ ಹೇಳಿದ್ವಿ ಅಂದ್ರೆ ಮತ್ತೆ ಇದಾಗ್ತದ. ಅದು ಬೇರೆ ಹೇಳಲ್ಲ, ಅಭಾವ ಸಿದ್ಧಿ ಆಗ್ತದ. ಬೇರೆ ಹೇಳಲ್ಲ. ಏನು? ಕಾರ್ಯಸಹಿತ ಜಗತ್ತದ ನಿವೃತ್ತಿ ಅಂದ್ರೆ ಅಧಿಷ್ಠಾನ ಬ್ರಹ್ಮ ಸ್ವರೂಪ, ಬ್ರಹ್ಮದ ಸ್ವರೂಪ. ಭಾವ ಅಷ್ಟೇ ಉಳಿತದ ನಂಬಲ್ಲಿ. ನಿನ್ನಂಗ ಅಭಾವ ಉಳಿಯಂಗಿಲ್ಲ. ನೀನೇನ್ ಹೇಳ್ತಿದ್ದ? ಅಭಾವ ಅಂತಿದ್ ನೀನು ಕಾರ್ಯಸಹಿತ ಜಗತ್ತದ ನಿವೃತ್ತಿ ಅಂದ್ರ ಅಭಾವ ಅಂದಿ. ನಾವು ಅಭಾವ ಅಂತ ಅಲ್ಲಿ ಅಸ್ತಿತ್ವ ಕೊಡಂಗಿಲ್ಲ. ಅದಕ್ಕ ಕಾರ್ಯಸಹಿತ ಜಗತ್ತ ನಿವೃತ್ತಿ ಅಂದ್ರೆ ಬ್ರಹ್ಮ ಒಂದೇ ಉಳಿತದ. ಎರಡು ಅವಕಾಶ ಇರಂಗಿಲ್ಲ ಅಂತ ಉತ್ತರ ಹೇಳ್ತಾರೆ. ಮತ್ತೆ ಮುಂದಿನ ಟೀಕಾ ನಾಲ್ಕು ಸದ್ಗುರುನಾಥ್ ಮಹಾರಾಜ್. ಹರ ಓಂ.